सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಆಧ್ಯಾತ್ಮಿಕ ಪ್ರವಚನದಲ್ಲಿ ನಾವು ಅನಾಸಕ್ತಿ ಯೋಗ ಅನ್ನುವಂತಹ ವಿಚಾರವನ್ನು ನೋಡೋಣ. ಈ ಯೋಗ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ವಿಚಾರ. ಶ್ರೀಕೃಷ್ಣ ಪರಮಾತ್ಮ ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಸತ್ಕರ್ಮದಲ್ಲಿ ನಿರತರಾಗಿರೋರಿಗಿಂತಲೂ ಯೋಗಿ ಶ್ರೇಷ್ಠನಾದವನು, ಹಾಗಾಗಿ ನೀನು ಯೋಗಿಯಾಗು, ತಸ್ಮಾತ್ ಯೋಗಿ ಭವಾರ್ಜುನ ಅಂತ ಪರಮಾತ್ಮ ಆದೇಶವನ್ನು ಕೊಟ್ಟಿದ್ದಾನೆ. ಅಂದ್ರೆ ನಾವು ಯೋಗಿ ಆಗಬೇಕು ಅಂತ ಪರಮಾತ್ಮನ ಆದೇಶ. ಇದು ಎಲ್ಲ ಮನುಷ್ಯರಿಗೂ ಭಗವಂತ ನೀಡಿರುವಂತಹ ಒಂದು ಆದೇಶ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ಯೋಗಿ ಆಗಬೇಕಾದ್ರೆ ಅದಕ್ಕೆ ಬೇಕಾಗುವಂತಹ ಮುಖ್ಯವಾದ ತಿಳುವಳಿಕೆ ನಮಗಿರಬೇಕಾಗತ್ತೆ. ಅದರ ಕುರಿತಾಗಿ ಪರಮಾತ್ಮ ತಿಳಿಸಿರುವಂತ ಮಾತು ಸಮತ್ವಂ ಯೋಗ ಮುಚ್ಯತೆ ಅಂತ. ಸಮಭಾವದಲ್ಲಿ ನಾವು ಈ ಜಗತ್ತನ್ನ ಕಾಣುವಂಥದ್ದೇ ಯೋಗ ಅಂತ ಕರೆಯಲ್ಪಡುತ್ತೆ. ಈ ಯೋಗ ಭಗವಂತನನ್ನ ಪ್ರೀತಿಸೋದರ ಮೂಲಕ, ಅಂದ್ರೆ ಭಕ್ತಿ ಯೋಗ. ಮಾಯೆಯನ್ನ ನಾವು ಮಾಯೆ ಅಂತಲೇ ಕಂಡು ಅದರಿಂದ ನಿರ್ಲಿಪ್ತರಾಗಿರುವಂಥದ್ದು. ಅಧ್ಯಾತ್ಮವನ್ನ ಅರ್ಥ ಮಾಡಿಕೊಂಡು ವೇದಾಂತದ ಸಂದೇಶ ಅಥವಾ ವೇದಾಂತದ ಉಪದೇಶಗಳಿಗೆ ಅನುಗುಣವಾಗಿ ಜೀವನ ಮಾಡೋದು ಏನಿರುತ್ತೋ ಅದನ್ನ ಜ್ಞಾನಯೋಗ ಅಂತ ಕರೀತಾರೆ. ಆ ಒಂದು ಸಾಧನೆ ಜ್ಞಾನಯೋಗ. ಸೊ ಭಕ್ತಿಯೋಗ, ಜ್ಞಾನಯೋಗ. ಮತ್ತೊಂದಿದೆ, ಅದು ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮಕ್ಕಾಗಿ ಕರ್ಮವನ್ನ ಮಾಡೋದು. ಯಾವುದೇ ಒಂದು ಕರ್ಮವನ್ನು ಮಾಡಿದ್ರೂ ಇದರಿಂದ ನನಗೇನು ಲಾಭ ಅಂತ ಯೋಚನೆ ಮಾಡದೆ, ಪರಮಾತ್ಮ ಆದೇಶ ಕೊಟ್ಟಿದ್ದಾನೆ, ಶಾಸ್ತ್ರಕ್ಕನುಗುಣವಾಗಿ ನಾನು ಕರ್ಮ ಮಾಡಬೇಕು, ಹೀಗೆ ತಿಳ್ಕೊಂಡು ಕರ್ಮವನ್ನ ಮಾಡ್ತಾ ಇರುವಂಥದ್ದು. ಇದು ಕರ್ಮಯೋಗ ಅಂತ ತಿಳಿಸಿದೆ. ಮತ್ತೊಂದಿದೆ, ಅದು ಧ್ಯಾನ ಯೋಗ ಅಥವಾ ರಾಜಯೋಗ ಅಂತ ಕರೆಯುತ್ತೆ. ಈ ಧ್ಯಾನ ಯೋಗದಲ್ಲಿ ಆತ್ಮವನ್ನ ಸಂಯಮದಲ್ಲಿ ಇಟ್ಕೊಳ್ಳುವಂಥದ್ದು. ಆತ್ಮ ಅಂದ್ರೆ ಇಲ್ಲಿ ಅರ್ಥ ಮನಸ್ಸು ಅಂತ. ಮನಸ್ಸನ್ನ ಪ್ರಾಪಂಚಿಕ ವಿಚಾರಗಳು ಅಥವಾ ವಿಷಯಗಳ ಕಡೆ ಹರಿಯದೆ ಅಂತರ್ಮುಖಿಯಾಗಿ ಆತ್ಮ ಸಂಸ್ಥಂ ಮನಃ ಕೃತ್ವ ನಾ ಕಿಂಚಿದಪಿ ಚಿಂತೆಯೇತ್, ತನ್ನಲ್ಲಿ ತಾನು ನೆಲೆಸಿರುವಂಥದ್ದು, ತನ್ನನ್ನೇ ಕುರಿತು ಚಿಂತಿಸೋದು,
ತನ್ನಲ್ಲೇ ತಾನು ನೆಲೆಸಿರೋದು, ಇದು ಧ್ಯಾನ ಯೋಗ. ಈ ಎಲ್ಲದರ ಕೊನೆಯಲ್ಲಿ ನಾವು ಗಮನಿಸಿದ್ದು ಯೋಗ ಅನ್ನುವಂಥ ಪದ. ಅಂದ್ರೆ ಭಕ್ತಿ ಯೋಗದ ಮೂಲಕ ಮನಸ್ಸನ್ನ ಸಮತ್ವದಲ್ಲಿ ನೀನು ನೆಲೆಸುವಂತೆ ಮಾಡು, ಸಮತ್ವದಲ್ಲಿ ಇಟ್ಕೋ ಅಥವಾ ಸಮದೃಷ್ಟಿಯಿಂದ ಕಾಣು. ಜ್ಞಾನಯೋಗದ ಮೂಲಕವಾದರೂ ನೀನು ಯೋಗಿಯಾಗು, ಸಮದರ್ಶಿಯಾಗು. ಅಂತರ್ಮುಖಿಯಾಗಿ ಧ್ಯಾನ ಯೋಗದ ಮೂಲಕ ಆದರೂ ನೀನು ಸಮದರ್ಶಿಯಾಗು. ಸತ್ಕರ್ಮಗಳನ್ನು ಆಚರಿಸ್ತಾ ನಿರ್ಲಿಪ್ತನಾಗಿ ಫಲ ಅಥವಾ ಅಫಲ, ಅಂದ್ರೆ ಫಲ ದೊರೆತರೂ ದೊರೆಯದೇ ಇದ್ರು ಹೇಗೆ ಇದ್ರು ಸಮಭಾವದಲ್ಲಿ ಅದನ್ನು ಸ್ವೀಕರಿಸೋದು, ಅದು ಕರ್ಮಯೋಗ. ಹಾಗಾಗಿ ಇಲ್ಲಿ ಮುಖ್ಯವಾದ ಒಂದು ವಿಚಾರ, ಯೋಗ ಕರ್ಮಸು ಕೌಶಲಂ ಅಂತ ಒಂದು ವಾಕ್ಯ ಇದೆ. ನಾವು ಪ್ರತಿನಿತ್ಯ ಕರ್ಮವನ್ನು ಆಚರಿಸ್ತಾನೆ ಇರ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತನ್ನಷ್ಟಕ್ಕೆ ತಾನೇ ನಡೆಯುವಂತಹ ಕಾರ್ಯಗಳು, ನಾವು ಮನಸ್ಸಿನ ಮೂಲಕ ಮಾಡುವಂಥ ಕಾರ್ಯಗಳು, ಶರೀರ ಇತ್ಯಾದಿ, ಹೀಗೆ ಯಾವುದೋ ಒಂದು ಕ್ರಿಯೆಯಲ್ಲಿ ತೊಡಗಿರ್ತೀವಿ. ಈ ಎಲ್ಲ ಕ್ರಿಯೆಗಳು ಕೂಡ ತನ್ನಷ್ಟಕ್ಕೆ ತಾನೇ ನಡೀತಾ ಇದೆ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಪ್ರಕೃತಿಯಿಂದ ಆ ಕಾರ್ಯಗಳು ನಡೀತಾ ಇದೆ ಅಂತ ಅರ್ಥ ಮಾಡಿಕೊಂಡಾಗ ಆಗೇನಾಗುತ್ತೆ, ಸಮದರ್ಶಿತ್ವ ತಾನಾಗಿ ಬರುತ್ತೆ. ನಮ್ಮ ಮನಸ್ಸು ಯೋಗದಲ್ಲಿ ಸ್ಥಿರವಾಗುತ್ತೆ. ಆದರೆ ಯಾರಿಗೆ ವೇದಾಂತದ ಜ್ಞಾನ, ವೇದಾಂತ ಜ್ಞಾನದ ಅರಿವಿರೋದಿಲ್ವೋ ಅವರಲ್ಲಿ ಒಂದು ದೋಷ ಇರುತ್ತೆ. ಅದೇನು ಅಂದ್ರೆ, ನಾನು ಮಾಡ್ತಾ ಇದ್ದೀನಿ, ನಾನು ಮಾಡಿದ್ರೇನೆ ನನ್ನ ಜೀವನದಲ್ಲಿ ಏನಾದರೂ ನನಗೆ ಸಿಗೋದು, ನಾನೇನೋ ಮಾಡಬೇಕಾಗಿದೆ, ಈ ಥರದ್ದೆಲ್ಲ ಕಲ್ಪನೆಗಳು, ಸಂಕಲ್ಪಗಳು. ನೋಡಿ, ಕಲ್ಪನೆ ಅನ್ನೋದ್ರಲ್ಲಿ ಸಂಕಲ್ಪ, ಉಪಸರ್ಗ ಕಲ್ಪ. ಸಂಕಲ್ಪ ಇರೋರಿಗೆ ವಿಕಲ್ಪನೂ ಇರುತ್ತೆ. ಸಂಕಲ್ಪ ಅಂದ್ರೆ ಮಾಡೋಣ ಅಂತ, ವಿಕಲ್ಪ ಅಂದ್ರೆ ಬೇಡ. ಹೀಗೆ ಸಂಕಲ್ಪ ವಿಕಲ್ಪಾತ್ಮಕವಾದದ್ದೇ ಮನಸ್ಸು. ಈ ಮನಸ್ಸನ್ನೇ ಆಧಾರವಾಗಿಟ್ಕೊಂಡು ಜೀವನ ಮಾಡ್ತಾ ಇರುವಂತಹ ಸಾಮಾನ್ಯ ವ್ಯಕ್ತಿಗಳು, ಅಂದ್ರೆ ಸಂಸಾರಿಗಳು ಅಂತಾನೆ ಕರೀತಾರೆ ಅವ್ರನ್ನ. ಸಾಂಸಾರಿಕತೆಯಲ್ಲಿ ಮುಳುಗಿರುವಂಥವರು, ಸಂಸಾರ ಪಂಖ ಮಗ್ನರಾಗ್ಬಿಟ್ಟಿದ್ದಾರೆ. ಸಂಸಾರ ಅನ್ನುವಂಥ ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಅದರಲ್ಲಿ ಮಗ್ನರಾಗ್ಬಿಟ್ಟಿದ್ದಾರೆ. ಈಗ ಇವರು ಉದ್ಧಾರ ಆಗೋದು ಹೇಗೆ? ಪರಮಾತ್ಮ 15ನೇ ಅಧ್ಯಾಯದಲ್ಲಿ ಉದ್ಧಾರದ ಮಾರ್ಗವನ್ನು ತೋರಿಸಿದ್ದಾನೆ. ಹಾಗೆ ಬೇರೆ ಬೇರೆ ಕಡೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳು ನಾವು ಕಾಣ್ತೀವಿ. ಈ ಜಗತ್ತಿನ ಸ್ವರೂಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾರೂಪಮಸ್ಯೇಹ ತಥೋಪಲಭ್ಯತೆ. ಈ ಜಗತ್ತು ಹೀಗೆ, ಇದು ಹೀಗಿದೆ, ಹಾಗಿದೆ, ಜೀವನ ಅಂದ್ರೇನು, ಜೀವನ ಹೀಗೆ ಹಾಗೆ, ನಾವು ಉಪಲಭ್ಯತೆ, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಮತ್ತೇನ್ ಮಾಡಬೇಕು? ಈ ಜಗತ್ತಿನೊಂದಿಗೆ ನಮಗಿರುವಂತಹ ಸಂಬಂಧ ಇಷ್ಟೇ, ಆಸಕ್ತಿ ಎನ್ನುವಂತ ಒಂದು ಸಂಬಂಧ. ನೋಡಿ, ಆಸಕ್ತಿ ಅನ್ನೋದಕ್ಕೆ ಇಷ್ಟೆಲ್ಲ ಪೀಠಿಕೆ. ಜಗತ್ತಿನಲ್ಲಿ
ಏನೇನೋ ವಸ್ತುಗಳಿದೆ, ವ್ಯಕ್ತಿಗಳಿದ್ದಾರೆ, ಘಟನೆಗಳು ನಡೀತಾ ಇದೆ, ಇದು ನನಗೆ ಸಂಬಂಧಪಟ್ಟಿದೆ, ಅದು ಆಮೇಲೆ ಬರುತ್ತೆ. ಜಗತ್ತಿದೆ ಅಂತ ನಂಬದ ಮೇಲೆ ಇವೆಲ್ಲ ಬರುವಂಥದ್ದು. ಒಟ್ಟಿನಲ್ಲಿ ಜಗತ್ತಿನ ಕಡೆ ಆಸಕ್ತಿ. ಯಾಕೆ ಆಸಕ್ತಿ ಬಂತು ಅಂದ್ರೆ, ಈ ಜಗತ್ತು ನಿಜ. ಹಾಗಾದ್ರೆ ಜ್ಞಾನಿಗಳು ಕೂಡ ಜಗತ್ತಲ್ಲಿ ಕೆಲಸ ಮಾಡಿದ್ರಲ್ಲ ಅಂತ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಜ್ಞಾನಿಗಳು ನೋಡುವಂತಹ ಜಗತ್ತಿಗೂ ಅಜ್ಞಾನಿಗಳು ನೋಡುವಂತಹ ಜಗತ್ತಿಗೂ ಬಹಳ ವ್ಯತ್ಯಾಸ ಇದೆ. ಅಜಗಜಾಂತರ ಅಂತಾರೆ, ತದ್ವಿರುದ್ಧ ಅಂತಾನು ತಿಳ್ಕೋಬಹುದು. ಸತ್ಯವನ್ನ ಅರಿತಂತ ಜ್ಞಾನಿಗಳು ಅವರು ಈ ಪ್ರಕೃತಿಯನ್ನ ಅಥವಾ ಜಗತ್ತನ್ನ ನೋಡ್ತಾರೆ, ಅವರ ದೃಷ್ಟಿಕೋನವೇ ಬೇರೆ. ಅಜ್ಞಾನಿಗಳು ನೋಡ್ತಾರೆ ಜಗತ್ತನ್ನ, ಅವರ ದೃಷ್ಟಿಕೋನವೇ ಬೇರೆ. ಏನು ವಿಶೇಷ ಇದರಲ್ಲಿ, ಇವರಿಬ್ಬರಲ್ಲಿ ವ್ಯತ್ಯಾಸ ಏನು ಅಂದ್ರೆ, ಅಜ್ಞಾನಿಗಳು ಜಗತ್ತನ್ನ ನೋಡ್ತಾರೆ, ದುಃಖ ಪಡ್ತಾರೆ, ಭಯ ಪಡ್ತಾರೆ, ಆಕರ್ಷಿತರಾಗ್ತಾರೆ, ಬೇಸರ ಪಟ್ಕೋತಾರೆ, ಹಲವಾರು ವಿಧದ ವಿಕಾರಗಳು ಅವರಿಗೆ ಉಂಟಾಗ್ತಾ ಇರುತ್ತೆ ಜಗತ್ತನ್ನು ನೋಡಿ. ಜ್ಞಾನಿಗಳು ಅವರು ಜಗತ್ತನ್ನು ನೋಡ್ತಾರೆ, ಅವರು ಅದೇ ಜಗತ್ತಲ್ಲಿದ್ದಾರೆ. ರಿಲೇಟಿವ್ ಟ್ರೂತ್ ಅಂತ ಇಟ್ಕೋಬೇಕಿಲ್ಲಿ, ವ್ಯಾವಹಾರಿಕ ಸತ್ಯದ ದೃಷ್ಟಿಯಿಂದ ಹೇಳ್ತಾ ಇರೋದು. ಅವರು ಜಗತ್ತನ್ನ ನೋಡ್ತಾ ಇದ್ದಾರೆ, ಆದರೆ ಅವ್ರಿಗೆ ದುಃಖನೂ ಆಗಲ್ಲ, ಸಂತೋಷನೂ ಆಗಲ್ಲ, ಬೇಸರನೂ ಆಗಲ್ಲ, ಭಯನೂ ಆಗಲ್ಲ, ಚಿಂತೆನೂ ಇಲ್ಲ, ಏನೂ ಆಗೋದಿಲ್ಲ ಅವರಿಗೆ. ಸುಮ್ಮನೆ ನೋಡ್ತಾ ಇರ್ತಾರೆ ಅಷ್ಟೆ. ಯಾಕೆ ಅಂದ್ರೆ ಅವರಿಗೆ ಆಸಕ್ತಿ ಇಲ್ಲ. ಸೊ ನಾ ಆಸಕ್ತಿ ಅನಾಸಕ್ತಿ ಅಂತ. ಇವರಿಗೆ ಯಾಕೆ ದುಃಖ, ಇನ್ನೊಂದು ಮತ್ತೊಂದು, ಬೇಕು ಬೇಡ ದ್ವಂದ್ವಗಳೆಲ್ಲ ಆಗ್ತಾ ಇದೆ ಅಜ್ಞಾನಿಗಳಿಗೆ ಅಂದ್ರೆ, ಅವ್ರಿಗೆ ಆಸಕ್ತಿ ಇದೆ. ಈಗ ಪರಮಾತ್ಮ ಇಲ್ಲಿ ಹೇಳೋದು, ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಅಸಂಗ ಅಂದ್ರೆ ಅನಾಸಕ್ತಿ, ವೈರಾಗ್ಯ ಅನ್ನುವಂತಹ ಶಸ್ತ್ರದಿಂದ ಇದನ್ನ ತುಂಡು ಮಾಡು. ಆಸಕ್ತಿ ಅನ್ನುವಂತಹ ದೋಷ ಅಥವಾ ಆಸಕ್ತಿ ಅನ್ನುವಂತಹ ಏನು ಒಂದು ಸಂಬಂಧ ಇದೆಯೋ ಆ ಆಸಕ್ತಿಯನ್ನ ತುಂಡು ಮಾಡು, ಇಲ್ಲದಂತೆ ಮಾಡ್ಕೋ ಅಂತ ಅರ್ಥ. ಮತ್ತೆ ಹೇಗಿರ್ಬೇಕು? ಪದ್ಮಪತ್ರ ಇವಾಂಬಸ. ನೀರಿನಲ್ಲಿ ಕಮಲದ ಎಲೆಗಳು ಇರುತ್ತೆ, ತಾವರೆ ಎಲೆಗಳೆಲ್ಲ ಇರುತ್ತೆ. ಆದರೆ ನೀರು ಅದಕ್ಕೆ ಸ್ಪರ್ಶ ಆಗ್ತಾ ಇದ್ರೂ ಕೂಡ ಅಂಟ್ಕೊಳ್ಳೋದಿಲ್ಲ. ದೂರದಲ್ಲಿದೆ ಅಂಟ್ಕೊಳ್ಳಲ್ಲ ಅಂತಲ್ಲ, ನೀರಿನ ಮೇಲೆ ಇದೆ ಅದು ಎಲೆ, ಮತ್ತೆ ಆ ಎಲೆ ಮೇಲೂ ನೀರಿರುತ್ತೆ ಸ್ವಲ್ಪ ಸ್ವಲ್ಪ, ಆದ್ರೆ ಅಂಟ್ಕೊಳ್ಳೋದಿಲ್ಲ. ಹಾಗೆ ಜಗತ್ತಲ್ಲಿರಿ, ಜಗತ್ತಿನ ವಿಚಾರಗಳನ್ನ ಮಾತಾಡೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ಇರುವಂಥದ್ದು ಇರಲಿ, ಆದರೆ ಅಂಟ್ಕೋಬಾರ್ದು. ಈ ಅಂಟ್ಕೊಳ್ದೇ ಇರೋದೇನಿದೆಯೋ ಅದನ್ನೇ ನಿರ್ಲಿಪ್ತತೆ ಅಂತ ಕರೀತಾರೆ. ಲಿಪ್ತ ಅಂದ್ರೆ ಅಂಟ್ಕೊಳ್ಳೋದು, ನಿರ್ಲಿಪ್ತ ಅಂದ್ರೆ ಅಂಟ್ಕೊಳ್ದೇ ಇರೋದು. ಇದನ್ನೇ ಅನಾಸಕ್ತಿ ಯೋಗ ಅಂತ ಕರೆದಿದೆ. ಈಗ ನಮ್ಗೆ ಅರ್ಥ ಆಗುತ್ತೆ ಈ ಅನಾಸಕ್ತಿ ಯೋಗ ನಮ್ಗೆಷ್ಟು ಮುಖ್ಯ ಅಂತ. ಈ ಅನಾಸಕ್ತಿ ಯೋಗವನ್ನ ನಾವು ಅನುಷ್ಠಾನ ಮಾಡಿಲ್ಲ ಅಂದ್ರೆ, ಆಸಕ್ತಿ ಅಂದ್ರೆ ಏನು, ಅನಾಸಕ್ತಿ ಅಂದ್ರೆ ಏನು, ಆಸಕ್ತಿಗೆ ಕಾರಣ ಏನು, ಅದರ ಪರಿಣಾಮಗಳೇನಾಗುತ್ತೆ, ದುಷ್ಪರಿಣಾಮಗಳೇ. ಆಸಕ್ತಿಯಿಂದ ಉಂಟಾಗುವಂತಹ ಪರಿಣಾಮಗಳೆಲ್ಲ ದುಷ್ಪರಿಣಾಮಗಳೇ, ಅಂದ್ರೆ ಕೆಟ್ಟ ಪರಿಣಾಮಗಳೇ ಆಗತ್ತೆ ಹೊರತು ಒಳ್ಳೆಯದು ಅಂತ ಯಾವುದೂ ಆಗಲ್ಲ. ಅನಾಸಕ್ತಿಯಿಂದ ಏನೆಲ್ಲ ಆಗುತ್ತೋ ಎಲ್ಲ ಒಳ್ಳೆಯದೇ ಆಗತ್ತೆ. ಆದರೆ ವಿಪರ್ಯಾಸ ಏನು? ಹೆಚ್ಚಿನ ಮಂದಿ ಸತ್ಯವನ್ನ ಅರ್ಥಂತವರು,
ಆಗ್ಲೇ ಹೇಳಿದ ಹಾಗೆ ಭಕ್ತರು, ಜ್ಞಾನಿಗಳು, ವಿವೇಕವನ್ನು ಹೊಂದಿರುವಂಥವರು, ಧ್ಯಾನಿಗಳು, ಇಂಥ ಕೆಲವರನ್ನ ಹೊರತುಪಡಿಸಿದ್ರೆ, ಯೋಗಿಗಳನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ಲ ಕೂಡ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆ ಪ್ರಪಂಚಕ್ಕೆ ಅಂಟ್ಕೋತಾನೆ ಇರ್ತಾರೆ, ಪ್ರಪಂಚದಲ್ಲಿ ಆಸಕ್ತರಾಗ್ತಾನೆ ಇರ್ತಾರೆ. ಆ ಆಸಕ್ತಿಯ ದುಷ್ಪರಿಣಾಮ ಅವ್ರ ಮೇಲೆ ಆಗ್ತಾನೆ ಇರುತ್ತೆ, ಪೆಟ್ಟುಗಳನ್ನ ತಿಂತಾನೆ ಇರ್ತಾರೆ. ಆದ್ರೂ ಅವ್ರಿಗೆ ಗೊತ್ತಾಗೋದೇ ಇಲ್ಲ ದುಃಖ ಯಾಕೆ ಬಂತು, ಭಯ ಯಾಕೆ ಬಂತು, ಯಾಕೆ ಇಷ್ಟೆಲ್ಲ ವ್ಯಥೆ, ಶೋಕ ಇವೆಲ್ಲ ನಮ್ಮನ್ನ ಕಾಡುತ್ತೆ ಅಂತ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ವೇದಾಂತವನ್ನ ಅಧ್ಯಯನ ಮಾಡಿದಾಗ, ಅರ್ಥ ಮಾಡಿಕೊಂಡಾಗ, ಅಥವಾ ಗುರುಮುಖೇನ ಶ್ರವಣ ಮಾಡಿ ತಿಳ್ಕೊಂಡಾಗ ಮುಖ್ಯವಾದ ವಿಚಾರ ಇಲ್ಲಿ ಗೊತ್ತಾಗುತ್ತೆ. ಆಸಕ್ತಿ ಅನ್ನುವಂತಹ ದೋಷವನ್ನ ನಾವು ಬಿಡಬೇಕು, ಆಸಕ್ತಿ ಇಲ್ಲದಂತೆ ಮಾಡ್ಕೋಬೇಕು. ಸ್ವಾಮಿ ವಿವೇಕಾನಂದರು ಇದ್ರ ಬಗ್ಗೆ ಒಂದು ವಾಕ್ಯ ಹೇಳ್ತಾರೆ, ಬಹಳಷ್ಟು ಹೇಳಿದ್ದಾರೆ. ಅದರಲ್ಲಿ ಒಂದು ವಾಕ್ಯ ಏನು ಅಂದ್ರೆ, ನಾನು ಮೊದಲು ಭಾವಿಸಿದ್ದೆ ಆಸಕ್ತಿಯಿಂದ ಕೆಲಸ ಮಾಡುವುದು ಒಳ್ಳೆಯದು ಅಂತ, ಆದರೆ ಅನುಭವದಿಂದ ಕಲಿತುಕೊಂಡೆ ಅನಾಸಕ್ತಿಯಿಂದ ಕಾರ್ಯವನ್ನ ಮಾಡುವವನೇ ಹೆಚ್ಚಿನ ಕೆಲಸವನ್ನ ಮಾಡಬಲ್ಲ. ಆಸಕ್ತಿಯನ್ನ ಹೊಂದಿರೋನು ಕರ್ಮಯೋಗಿ ಆಗಲಾರ, ಆಗೋದಿಲ್ಲ. ಅವನು ಕರ್ಮಯೋಗಿ ಆಗಲ್ಲ ಅಂದ್ರೆ ಅವನು ಸರಿಯಾಗಿ ಜೀವನ ಮಾಡಕ್ ಆಗಲ್ಲ. ಅಂದ್ರೆ ಮನುಷ್ಯ, ಮಾನವ ಜೀವನ ಹೇಗಿರಬೇಕೋ ಹಾಗಿರಲ್ಲ ಅವ್ರ ಜೀವನ. ಆಸಕ್ತಿ ಇರೋರ್ಗೆ ಜೀವನದ ಉದ್ದೇಶ ಅಂತೂ ಪೂರೈಸೋದೇ ಇಲ್ಲ. ಇದು ವಿವೇಕಾನಂದರ ಅನುಭವದ ಮಾತು. ಜ್ಞಾನಯೋಗ ಅಂತ ಪುಸ್ತಕ ಇದೆ, ಅದರಲ್ಲಿ ಮತ್ತೆ ಕರ್ಮಯೋಗದಲ್ಲಿ ವಿಚಾರಗಳೆಲ್ಲ ಅವ್ರು ಹೇಳಿದ್ದಾರೆ. ಪರಮಾತ್ಮ ಹೇಳೋದು ಇದೇ 15ನೇ ಅಧ್ಯಾಯದಲ್ಲಿ, ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ, ಯಾರಿಗೆ ಜೀವನದ ಗುರಿ ತಲುಪೋದಕ್ಕೆ ಸಾಧ್ಯ ಆಗತ್ತೆ, ಪರಮಪದ ಭಗವಂತನ ಸಾನ್ನಿಧ್ಯ, ತದ್ವಿಷ್ಣೋಹೋ ಪರಮಂ ಪದಂ ಅಂತ ನಾವೇನ್ ಹೇಳ್ತೀವೋ, ಆ ಪರಮಪದ ಯಾರಿಗೆ ಸಿಗುತ್ತೆ ಅಂದ್ರೆ, ನಿರ್ಮಾಣ ಮೋಹ ಜಿತ ಸಂಗ ದೋಷಾಹ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢ ಪದಮವ್ಯಯಂ ತತ್. ನಿರ್ಮಾಣ, ನಿರ್ಮೋಹ, ಅಭಿಮಾನ ಇಲ್ಲದವನು, ಮೋಹ ಇಲ್ಲದಂತ ವ್ಯಕ್ತಿ, ಜಿತ ಸಂಗ ದೋಷ, ಅದನ್ನೇ ಇಲ್ಲಿ ಅನಾಸಕ್ತಿ ಯೋಗ ಅಂತ ಹೇಳಿದ್ದು. ಸಂಘದೋಷ ಅಂದ್ರೆ ಆಸಕ್ತಿ ಅನ್ನುವಂಥ ದೋಷ ಇಲ್ಲದವನು, ಜಿತ ಸಂಗ ದೋಷ. ಅಧ್ಯಾತ್ಮ ನಿತ್ಯ, ನಿತ್ಯ ಅಂದ್ರೆ ಸದಾ ಅಂತ, ಸದಾ ಅಧ್ಯಾತ್ಮದಲ್ಲಿ ನೆಲೆಸಿರೋನು ಅಥವಾ ಅಧ್ಯಾತ್ಮ ಜ್ಞಾನದಲ್ಲಿ ಸ್ಥಿತನಾಗಿರೋನು. ವಿನಿವೃತ್ತ ಕಾಮಾಹ, ಅಧ್ಯಾತ್ಮದಲ್ಲಿರೋರಿಗೆ ಆಸೆಗಳು ಬರೋದು ಇಲ್ಲ, ಹಾಗಾಗಿ ವಿನಿವೃತ್ತ ಕಾಮಾಹ. ಯಾರಿಗೆ ಆ ಅಧ್ಯಾತ್ಮದಲ್ಲಿ ಮನಸ್ಸನ್ನ ತೊಡಗಿಸೋದು ಗೊತ್ತಿಲ್ವೋ ಅವರಿಗೆ ಆಸೆಗಳು ಬರ್ತಾನೆ ಇರುತ್ತೆ, ಕಾಟ ಕೊಡ್ತಾ ಇರುತ್ತೆ. ಆಸೆಗಳು ಬರೋದೇ ಮನುಷ್ಯನಿಗೆ ತೊಂದರೆ ಕೊಡಕ್ಕೆ. ಅಜ್ಞಾನಿಗಳು ಭಾವಿಸ್ತಾರೆ ಆಸೆಗಳು ಬರೋದು ನನಗೆ ಸುಖ ಕೊಡಕ್ಕೆ ಅಂತ. ನೋಡಿ, ಇಲ್ಲಿ ವಿರುದ್ಧ. ಜ್ಞಾನಿಗಳು ಅಕಸ್ಮಾತ್ ಅವ್ರ ಮನಸ್ಸಿನಲ್ಲಿ ಏನಾದ್ರು ಆಸೆ ಬಂದ್ರೆ ಅವ್ರಿಗೆ ತಕ್ಷಣ ಗೊತ್ತಾಗುತ್ತೆ ಈ ಆಸೆ ಬಂದಿರೋದು ನನಗೆ ದುಃಖ ಕೊಡಕ್ಕೆ ಅಂತ. ಅವ್ರಿಗೆ ಗೊತ್ತಾದ್ಮೇಲೆ ಅದನ್ನ ಯಾಕೆ ಪೂರೈಸ್ಕೋತಾರೆ? ಅವ್ರು ಪೂರೈಸಕ್ ಹೋಗಲ್ಲ, ಸುಮ್ಮನೆ ಇದ್ಬಿಡ್ತಾರೆ, ಅದು ಹೊಟ್ಟೋಗುತ್ತೆ.
ಅಜ್ಞಾನಿಗಳೇನ್ ಮಾಡ್ತಾರೆ, ಆಸೆ ಬಂತು ತಕ್ಷಣ ಪ್ರತಿಕ್ರಿಯೆ ತೋರ್ಬಿಡ್ತಾರೆ, ರಿಯಾಕ್ಷನ್ ಅಂತ, ರಿಯಾಕ್ಟ್ ಆಗ್ಬಿಡ್ತಾರೆ. ಅಜ್ಞಾನಿಗಳ ಒಂದು ದೊಡ್ಡ ದೌರ್ಬಲ್ಯ ಏನು ಅಂದ್ರೆ ರಿಯಾಕ್ಟ್ ಆಗೋದು, ಅಂದ್ರೆ ಪ್ರತಿಕ್ರಿಯೆ ತೋರ್ತಾರೆ. ಯಾಕೆ ಪ್ರತಿಕ್ರಿಯೆ ತೋರ್ತಾರೆ? ಇದು ಬಹಳ ಸೂಕ್ಷ್ಮ. ಹೊರಗಡೆ ಪ್ರತಿಕ್ರಿಯೆ, ಯಾರೋ ಅಂದ್ರು, ಅವ್ರಿಗೇನೋ ಇವ್ರೇನೋ ಅಂದ್ರು, ಆ ಪ್ರತಿಕ್ರಿಯೆ ಅಂತಲ್ಲ, ಅದು ಸ್ಥೂಲ ರೂಪದಲ್ಲಿ ಆಮೇಲೆ ಪ್ರಕಟ ಆಗಿದ್ದು. ಅದಕ್ಕಿಂತ ಮೊದಲು ಇವರು ಮನಸ್ಸಿನಲ್ಲಿ ಅದಕ್ಕೆ ರಿಯಾಕ್ಟ್ ಆಗಿದ್ದಾರೆ, ಪ್ರತಿಕ್ರಿಯೆ ತೋರ್ಬಿಟ್ಟಿದ್ದಾರೆ. ಅವ್ರು ಅಂದಿದ್ದನ್ನ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಇವ್ರದೇ ಆದ ಏನೋ ಒಂದು ಭಾವನೆಯನ್ನ ಪಡ್ಕೊಂಡು ಮತ್ತೆ ಅದಕ್ಕೆ ಏನೋ ಹೇಳಬೇಕು ಅಂತ ಹೇಳ್ತಾ ಇರ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆ ತೋರ್ತಾರೆ. ಅದಕ್ಕೆ ಕಾರಣ ಆಸಕ್ತಿ. ಹೀಗಾಗಿ ವಿನಿವೃತ್ತ ಕಾಮಃ. ಈಗ ದಿನನಿತ್ಯದ ಜೀವನದಲ್ಲಿ ಅನಾಸಕ್ತಿ ಯೋಗ ಹೇಗಿದು ಅನುಷ್ಠಾನಕ್ಕೆ ತರೋದು, ಆಸಕ್ತಿ ಇಲ್ಲದಂತಿರೋದು? ದ್ವಂದ್ವೈರ್ ವಿಮುಕ್ತಾಃ ಸುಖ ದುಃಖ ಸಂಜ್ಞೈಃ ಗಚ್ಚಂತ್ಯ ಮೂಢ ಪದಮವ್ಯೇ ಎಂತದು. ಇಂತಹ ಅಮೂಢ ಅಂದ್ರೆ ಜ್ಞಾನಿ, ಮೂಢನಲ್ಲದವನು ಪರಮಪದವನ್ನ ಹೊಂದುತ್ತಾನೆ. ದ್ವಂದ್ವೈರ್ ವಿಮುಕ್ತಾಃ, ದ್ವಂದ್ವ ಭಾವವನ್ನ ತೊರೆದಿರೋನು ಅಥವಾ ದ್ವಂದ್ವ ಭಾವವನ್ನ ಮೀರಿ ನಿಂತವನು, ವಿಮುಕ್ತಾಃ ಅದರಿಂದ ಬಿಡುಗಡೆ ಆಗಿರೋನು, ಅವನು ಜ್ಞಾನಿ ಅಂತ ಕರೆಯಲ್ಪಟ್ಟಿದೆ. ಯಾಕೆ ಅಂದ್ರೆ ಯಾರಿಗೆ ಈ ದ್ವಂದ್ವ ಭಾವ ಇರುತ್ತೆ? ದ್ವಂದ್ವ ಅಂದ್ರೆ ಡ್ಯುಯಾಲಿಟಿ, ವಿರುದ್ಧ ಪದಗಳು ಅಂತ ನಾವೇನ್ ಕರಿತೀವೋ, ಶತ್ರು ಮಿತ್ರರು, ಇಷ್ಟ ಅನಿಷ್ಟ. ಅನಿಷ್ಟ ಅಂದ್ರೆ ಇಷ್ಟ ಇಲ್ಲದೆ ಇರೋದು ಅಂತ ಅರ್ಥ. ಆಮೇಲೆ ಮೇಲು ಕೀಳು ಅನ್ನುವಂಥದ್ದು ಒಂದಿದೆ. ಲಾಭ ನಷ್ಟಗಳು, ಇದಂತೂ ದಿನ ಬೆಳಗಾದ್ರೆ ಮನುಷ್ಯರಿಗೆ ಇದೇ ಕೆಲಸ. ಇದರಿಂದ ಏನ್ ಲಾಭ, ಇದರಿಂದ ಏನ್ ನಷ್ಟ, ಇದರಲ್ಲಿ ಏನ್ ಸಿಗುತ್ತೆ, ಇದರಲ್ಲಿ ಏನು ಸಿಗಲ್ಲ, ಯೋಚನೆ ಮಾಡಿ ಮಾಡಿ ಕೊನೆಗೆ ಏನು ಸಿಗಲ್ಲ ಅವ್ರ ಕೈಗೆ. ಲಾಭ ನಷ್ಟಗಳನ್ನ ಯೋಚನೆ ಮಾಡ್ತಾನೆ ಇರ್ತಾರೆ ಜನಸಾಮಾನ್ಯರು. ಅವ್ರಿಗೆ ಲಾಭ ಅಂತೂ ಇಲ್ಲ, ನಷ್ಟ ಅಂತೂ ಖಂಡಿತ ಆಗುತ್ತೆ. ಆದ್ರೆ ಇಲ್ಲೊಂದು ವಿಶೇಷ ಇದೆ. ಯಾರು ಈ ಲಾಭ ನಷ್ಟದ ಬಗ್ಗೆ ಯೋಚನೆನೇ ಮಾಡಲ್ವೋ, ಅದನ್ನೇ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡು ಅಂತ ಪರಮಾತ್ಮ ಹೇಳಿದ್ದು. ಸುಮ್ಮನೆ ಏನೋ ಮಾಡಬೇಕು, ಮಾಡ್ತಾ ಇರೋ ಅಷ್ಟೇ, ಆಸಕ್ತಿ ಇಲ್ಲದೆ. ಹೇಗ್ ಮಾಡಬೇಕು ಹಾಗೆ ಮಾಡು, ಆದ್ರೆ ಆಸಕ್ತಿ ಇಲ್ಲದಂತೆ ಮಾಡು. ಅವ್ರಿಗೆ ಆಗೋದೆಲ್ಲ ಬರೀ ಲಾಭವೇ. ಇದೇ ಪರಮಾತ್ಮನ ಲೀಲೆ. ನನಗೇನು ಸಿಗತ್ತೆ, ಎಷ್ಟು ಸಿಗತ್ತೆ, ಹೀಗೆಲ್ಲ ಯೋಚನೆ ಮಾಡಿಕೊಂಡೇ ಕೆಲಸ ಮಾಡ್ತಾರೆ ಹೆಚ್ಚಿನ ಮಂದಿ. ಹೆಚ್ಚು ಸಿಗುತ್ತಾ, ಕಡಿಮೆ ಸಿಗುತ್ತಾ, ಅದು ಸಿಗೋವಂಥದ್ದು ಯಾವುದೇ ಆಗಿರ್ಬೋದು. ಆದರೆ ನಿಜವಾಗಿ ಇಂಥವರಿಗೆ ಏನೂ ಸಿಗಲ್ಲ. ಕೊನೆಗೆ ಒಂದೇ ಒಂದಂತೂ ಸಿಗತ್ತೆ, ದುಃಖ ಸಿಗತ್ತೆ, ಅಪಾರವಾದ ದುಃಖ ಸಿಗತ್ತೆ. ಜೊತೆಗೆ ಇನ್ನೊಂದು ಸಿಗುತ್ತೆ ಅಥವಾ ಆಗತ್ತೆ, ಏನು ಅಂದ್ರೆ ಕರ್ಮ ಬಂಧನ ಆಗತ್ತೆ. ಆಸಕ್ತಿಯಿಂದ ಕೆಲಸ ಮಾಡೋರಿಗೆ ಕರ್ಮ ಬಂಧನ ಆಗತ್ತೆ. ಆಸಕ್ತಿ ಇಲ್ಲದೆ ಮಾಡಬೇಕಾಗಿದೆ, ಮಾಡ್ತಾ ಇದ್ದೀನಿ ಅಥವಾ ನಡೀತಾ ಇದೆ ಅಷ್ಟೇ, ಇನ್ಯಾವ ಭಾವನೂ ಇಲ್ಲ ಅಲ್ಲಿ. ಜೀವನ ತಾನಾಗಿ ಉಂಟಾಗಿದೆ, ಜೀವನ ನಡೀತಾ ಇದೆ, ನಡೀಲಿ. ನಾನು ನಿಮಿತ್ತ ಮಾತ್ರನಾಗಿ ಏನೋ ನಡ್ಕೊಳ್ಳೋ ಹಾಗೆ ಕಾಣ್ತಾ ಇದೆ, ಆಗ್ಲಿ ಅಷ್ಟೇ. ಇವರಿಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಅದರ ಚಿಂತೆನೂ ಇಲ್ಲ, ಏನೂ ಇಲ್ಲ.
ಆದ್ರೆ ಇವರಿಗೆ ಒಂದಂತೂ ತಾನಾಗಿ ಲಭಿಸುತ್ತೆ, ತನ್ನದೇ ಆದ ಆತ್ಮಾನಂದ, ತನ್ನದೇ ಆದ ಆನಂದದಲ್ಲಿ ತಾವಿರ್ತಾರೆ. ಪ್ರಪಂಚದಿಂದ ಏನ್ ಸಿಗುತ್ತೆ ಲಾಭ, ಸಂತೋಷ, ಇನ್ನು ಅಲ್ಲಿಂದೇನೋ ಒಂದು ಬದಲಾವಣೆ ಆಗಬೇಕು, ಅದರಿಂದ ಏನೋ ಆಗತ್ತೆ, ಈ ಕಲ್ಪನೆಗಳು ಯಾವುದೂ ಇಲ್ಲ. ಯಾಕಂದ್ರೆ ಇದರಿಂದ ಏನು ಉಪಯೋಗನೂ ಇಲ್ಲ. ಇವೆಲ್ಲ ಅರ್ಥ ಆಗ್ಬೇಕಾದ್ರೆ ಅನಾಸಕ್ತಿ ಯೋಗವನ್ನ ಅರಿತು ಅದರಂತೆ ನಡ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಅನಾಸಕ್ತಿಯಿಂದ ಇರೋದು ಬಹಳ ಮುಖ್ಯ. ಸ್ವಾಮಿ ವಿವೇಕಾನಂದರು ಒಂದು ಉದಾಹರಣೆ ಹೇಳ್ತಾರೆ, ಬಹಳ ಚೆನ್ನಾಗಿದೆ ಇದು. ಯಾರೋ ಒಬ್ಬ ಸಂತೆಗೆ ಹೋಗಿರ್ತಾನೆ. ಅವನು ಸಂತೆಯಲ್ಲಿ ಏನು ತಗೋಬೇಕಾಗಿಲ್ಲ, ಸುಮ್ಮನೆ ಹೋಗಿದ್ದಾನೆ ಸಂತೆಗೆ. ಸಂತೆ ಅಂದ್ರೆ ಬೆಳಗಿನ ಸಂಜೆವರೆಗೂ ನಡೀತಾ ಇರುತ್ತೆ, ಎಷ್ಟೋ ಜನ ಬಂದಿರ್ತಾರೆ, ಹಲವಾರು ತರದ ವ್ಯಾಪಾರಗಳು, ಶಬ್ದಗಳು, ದೃಶ್ಯಗಳು, ಇನ್ನೊಂದು ಮತ್ತೊಂದೆಲ್ಲ ಇದೆ ಅಲ್ಲಿ. ಇವನು ಸುಮ್ಮನೆ ಹೋಗಿದ್ದಾನೆ ಸಂತೆಗೆ, ಸುಮ್ಮನೆ ನೋಡ್ತಾ ಇದ್ದಾನೆ. ಇವನಿಗೇನೋ ತಗೋಬೇಕು ಅಂತ ಯಾವುದೂ ಇಲ್ಲ ಮನಸ್ಸಿನಲ್ಲಿ. ಸಂತೆಯಲ್ಲಿ ಏನೋ ಮಾರಬೇಕು ಅನ್ನೋದು ಇಲ್ಲ, ತನ್ನ ಬಳಿ ಇರೋದನ್ನ ಕೊಡಬೇಕು ಅನ್ನೋದು ಇಲ್ಲ, ಅಲ್ಲಿರೋದನ್ನ ತಗೋಬೇಕು ಅನ್ನೋದು ಇಲ್ಲ. ಸುಮ್ಮನೆ ಹೋಗಿದ್ದಾನೆ, ನೋಡ್ತಾ ಇದ್ದಾನೆ. ಅವನಿಗೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಲಾಭದ ಆಸೆ ಇಲ್ಲ, ನಷ್ಟದ ಚಿಂತೆ ಇಲ್ಲ. ಇನ್ಯಾರೋ ಒಬ್ಬ ಹೋಗಿದ್ದಾನೆ, ಅವನು ಏನೋ ಮಾರಕ್ ಹೋಗಿದ್ದಾನೆ. ಅವನು ಮಾರೋವನಿಗೆ ಒಂದು ಚಿಂತೆ ಇದೆ, ಕಡಿಮೆ ಲಾಭ ಸಿಗುತ್ತೋ, ಹೆಚ್ಚು ಲಾಭ ಸಿಗುತ್ತೋ, ಅಥವಾ ನಷ್ಟ ಆಗ್ಬೋದೇನೋ, ವ್ಯಾಪಾರ ಆಗದೆ ಕೊನೆಯಲ್ಲಿ ಉಳಿದಿದ್ದನ್ನೆಲ್ಲ ಕೊಟ್ಟು ಬರಬೇಕು, ನಷ್ಟ ಏನಾರು ಆಗಬಹುದೇನೋ ವ್ಯಾಪಾರ ಆಗದೆ ಇದ್ರೆ. ಈ ಚಿಂತೆ ಎಲ್ಲ ಅವನನ್ನು ಕಾಡ್ತಾ ಇದೆ. ಇನ್ನೊಬ್ಬ ಹೋಗಿದ್ದಾನೆ, ಅವನು ಏನೋ ತಗೊಳಕ್ ಹೋಗಿದ್ದಾನೆ. ಅವನು ಬೇಕಾಗಿರೋ ವಸ್ತು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬೆಲೆಯಲ್ಲಿ ನಾನು ತಗೋಬೇಕು, ಮತ್ತೆ ಅದು ಚೆನ್ನಾಗೂ ಇರಬೇಕು. ಸರಿ, ಯಾವುದೋ ಸಿಕ್ತು ತಗೊಂಡ, ಹಾಗಂತ ಅವನಿಗೆ ತೃಪ್ತಿ ಇಲ್ಲ. ಇದಕ್ಕಿಂತ ಚೆನ್ನಾಗಿರೋದು ಅಲ್ಲೇನೋ ಕಾಣ್ತಾ ಇದೆಯಲ್ಲ, ಅದನ್ನ ತಗೊಂಡಿದ್ರೆ ಚೆನ್ನಾಗಿರೋದು. ನೋಡಿದ್ದಾಯ್ತು, ತಗೊಂಡಿದ್ದಾಯ್ತು, ಸುಮ್ಮನೆ ಅವನು ವಾಪಸ್ ಬರಲ್ಲ, ಚಿಂತೆ ಮಾಡ್ತಾನೆ, ಇದಕ್ಕಿಂತ ಚೆನ್ನಾಗಿರೋ ಸಿಗ್ಬೋದಾಗಿತ್ತೇನೋ, ಅಥವಾ ಕಡಿಮೆ ಬೆಲೆಗೆ ಸಿಗ್ತಾ ಇತ್ತೇನೋ, ಜಾಸ್ತಿ ಕೊಟ್ಬಿಟ್ನ ನಾನು. ಇವನ್ಗೂ ಚಿಂತೆನೆ, ಮಾರೋವನಿಗೂ ಚಿಂತೆ ಇದೆ, ಕೊಳ್ಳೋವನಿಗೂ ಚಿಂತೆ ಇದೆ. ಆದ್ರೆ ಮೊದಲನೇವನು ಇದ್ನಲ್ಲ, ಸುಮ್ಮನೆ ನೋಡಕ್ ಹೋದವನು ಅಥವಾ ಸುಮ್ಮನೆ ನೋಡ್ತಾ ಇರೋನು, ಅವನಿಗೆ ಚಿಂತೆನೂ ಇಲ್ಲ, ಬೇಸರನೂ ಇಲ್ಲ, ಆಸೆನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಸಂತೆ ನೋಡ್ತಾನೆ, ಸಂತೋಷ ಪಡ್ತಾನೆ, ಸಂತೆ ಮುಗೀತೋ ಬಂದ್ಬಿಟ್ಟ ಅಷ್ಟೆ. ಇದೇ ಅನಾಸಕ್ತಿ ಯೋಗ ಅಂತ ಹೇಳ್ತಾರೆ. ಅನಾಸಕ್ತಿ ಯೋಗಕ್ಕೆ ಉದಾಹರಣೆ ಇಲ್ಲಿ ಸಂತೆ ಯಾವುದು ಅಂದ್ರೆ ಈ ಜಗತ್ತು. ಈ ಜಗತ್ತು ಅನ್ನೋ ಸಂತೆಯಲ್ಲಿ ನಾವೆಲ್ಲ ಬಂದಿದ್ದೀವಿ. ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ನೋಡುತ್ತೆ, ಏನೋ ಬಣ್ಣವಾಗಿ ಕಾಣುತ್ತದಕ್ಕೆ ಆಕರ್ಷಣೆ ಉಂಟಾಗುತ್ತೆ, ಬೇಕು ಅನ್ನುತ್ತೆ, ಕೈ ಚಾಚುತ್ತೆ. ಆಸೆಯ ಕಣ್ಣುಗಳಿಂದ ನೋಡ್ತಾ ಇದೆ ಅದು ಇದು ಪ್ರಪಂಚನ, ವಸ್ತುಗಳನ್ನ. ಹಾಗೆ ಯಾರೋ ಅಪರಿಚಿತರು ಬರ್ತಾರೆ, ಅದು ಅವ್ರನ್ನ ನೋಡುತ್ತೆ, ಹೆದರ್ಕೊಳ್ಳುತ್ತೆ, ಅಳುತ್ತೆ, ಭಯ ಇದೆ, ಆಸೆ ಇದೆ, ಆಸಕ್ತಿ ಇದೆ. ಆಮೇಲೆ ಆಸೆ ಪಟ್ಟಿದ್ದು ಸಿಕ್ಲಿಲ್ಲ ಅಂದ್ರೆ ದುಃಖ ಆಗತ್ತದಕ್ಕೆ. ಗಮನಿಸ್ಬೇಕು ಮಗುನ, ಏನೆಲ್ಲ ಮಾಡುತ್ತದು, ಏನು ಗೊತ್ತಿಲ್ಲ ಪಾಪ ಮಗು ಅಂತ ಇವ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ಏನೆಲ್ಲ ಇದೆ ಅನ್ನೋದು ಸರಿಯಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಅದಕ್ಕೆ ಬೇಕು ಅನ್ಸುತ್ತೆ, ಬೇಡ ಅನ್ಸುತ್ತೆ, ಭಯ ಆಗತ್ತೆ, ದುಃಖ ಆಗತ್ತೆ. ಹಾಗೆ ಕೈ ಚಾಚಿದ್ದು
ಬೇಕು ಅನ್ಸಿದ್ದು ಸಿಕ್ಬಿಟ್ರೆ ಸಂತೋಷನೂ ಆಗುತ್ತೆ, ಅದಕ್ಕೆ ಖುಷಿ ಆಗತ್ತೆ. ಎಷ್ಟೊತ್ತಿರುತ್ತೆ ಆ ಖುಷಿ ಅಂದ್ರೆ ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ಅದು ಬಿಸಾಕತ್ತದನ್ನ ಮತ್ತಿನ್ಯಾವುದನ್ನು ನೋಡುತ್ತೆ. ಇದೇ ಸ್ವಭಾವನೆ ಮನುಷ್ಯರಲ್ಲೂ ಇರೋದು. ಏನೋ ಬೇಕು, ಪ್ರಯತ್ನ ಪಟ್ರು, ಸಿಕ್ತು, ಸ್ವಲ್ಪ ಹೊತ್ತು ಉಪಯೋಗಿಸಿದ್ರು, ಅಯ್ಯೋ ಏನು ಇಲ್ಲ ಇದರಲ್ಲಿ, ಬಿಸಾಕಿದ್ರು. ಇನ್ನೊಂದು ಯಾವುದೋ ಆಕರ್ಷಣೀಯವಾಗಿ ಕಾಣ್ತು ಸಂತೆಯಲ್ಲಿ. ಸಂತೆ ಅಂದ್ರೆ ಈ ಜಗತ್ತು ಅನ್ನೋ ಸಂತೆಯಲ್ಲಿ, ಅಯ್ಯೋ ಅದನ್ನ ತಗೊಂಡಿದ್ರೆ ಚೆನ್ನಾಗಿರೋದು, ಸರಿ ಅದು ಸಿಕ್ತು, ಅದರಲ್ಲೂ ಏನು ಇಲ್ಲ ಅನ್ನಿಸ್ತು. ಬರೀ ಇಲ್ಲಿಗೆ ಮುಗ್ದಿಲ್ಲ ಕತೆ. ಅಕ್ಕಪಕ್ಕದಲ್ಲಿರೋರ್ನ ನೋಡಿದ್ರು, ಅವ್ರಿಗೇನು ಸಿಕ್ಕಿದೆ, ಇವ್ರಿಗೇನು ಸಿಕ್ಕಿದೆ, ನನ್ನ ಹತ್ರ ಇರೋದು ಅವ್ರ ಹತ್ರ ಇರೋದಕ್ಕೂ ಏನು ವ್ಯತ್ಯಾಸ? ಇದೇ ಚಿಂತೆ. ಇಷ್ಟೆಲ್ಲ ಚಿಂತೆಗಳಿಗೆ ಕಾರಣ ಏನು ಅಂದ್ರೆ ಒಂದೇ ಒಂದು ಪದ, ಆಸಕ್ತಿ. ಸ್ವಾಮಿ ವಿವೇಕಾನಂದರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಮನುಷ್ಯರಿಗೆ ಎಲ್ಲಿ ದುಃಖ ಪ್ರಾಪ್ತಿಯಾದರೂ, ಎಲ್ಲಿ ಅಂದ್ರೆ ಯಾವುದೇ ರೀತಿಯಲ್ಲಿ ದುಃಖ, ಭಯ, ಚಿಂತೆ, ಬೇಸರ, ಕೋಪ ಏನೇ ಪ್ರಾಪ್ತವಾದರೂ ಅದು ಆಸಕ್ತಿಯ ಪರಿಣಾಮವೇ ಸರಿ. ಆಸಕ್ತಿಯಿಂದಲೇ ಅವ್ರಿಗೆ ದುಃಖ ಆಯಿತು, ಆಸಕ್ತಿಯಿಂದಲೇ ಬೇಸರ ಆಯಿತು, ಭಯ ಆಯಿತು, ಚಿಂತೆ, ಇನ್ನೊಂದು ಮತ್ತೊಂದು ಏನೆಲ್ಲ ಇದೆಯೋ ದುಷ್ಪರಿಣಾಮಗಳು, ಎಲ್ಲಕ್ಕೂ ಮೂಲ ಬೀಜ, ಮೂಲ ಕಾರಣ ಈ ಆಸಕ್ತಿ. ಈ ಪದ ಎಲ್ರಿಗೂ ಪರಿಚಿತ ಇರುವಂಥದ್ದೇ. ಆಸಕ್ತಿ ಅಥವಾ ಇಂಟ್ರೆಸ್ಟ್ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ಇನ್ನೊಂದು ಪದ ಇದೆ, ಕ್ಯೂರಿಯಾಸಿಟಿ, ಕುತೂಹಲ. ಕುತೂಹಲಕ್ಕೆ ಕಾರಣ ಮತ್ತೆ ಆಸಕ್ತಿನೇ. ಒಂದು ಉದಾಹರಣೆ ಹೇಳೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಫೋನ್ ಇರುತ್ತೆ, ಫೋನಲ್ಲಿ ಮಾತನಾಡಕ್ಕೆ ಬೇಕು, ಸಂದೇಶ ಮೆಸೇಜನ್ನು ಕಳಿಸೋಕ್ಕೆ, ಓದೋ, ನೋಡೋಕ್ಕೆ ಎಲ್ಲ ಬೇಕು. ನಮಗೆ ಬೇಕಾಗಿರೋದನ್ನ ತಿಳ್ಕೊಳ್ಳೋಕ್ಕೂ ಫೋನ್ ಬೇಕು, ಅದೆಲ್ಲ ಅದರಲ್ಲಿದೆ. ಇನ್ನೇನೋ ವ್ಯವಹಾರಕ್ಕೆ ಎಲ್ಲಕ್ಕೂ ಬೇಕು. ಆದರೆ ಅದರಲ್ಲಿ ಏನೇನೋ ಬರ್ತಾ ಇರುತ್ತೆ, ಅದನ್ನೆಲ್ಲ ನೋಡೋದು ನಮ್ಮ ಕೆಲಸ ಅಲ್ಲ. ನಮಗೆ ಬೇಕಾಗಿರೋದನ್ನ ಅಲ್ಲಿ ನೋಡಬೇಕು, ತಿಳ್ಕೋಬೇಕು, ಪಡ್ಕೋಬೇಕು, ಅಷ್ಟಿರುತ್ತೆ. ಏನೋ ವ್ಯವಹಾರಕ್ಕೆ ಬೇಕಾಗಿದೆ ಅಂತ ಅಷ್ಟೆ. ಆದರೆ ಈ ಆಸಕ್ತಿ ಇದ್ದಾಗ ಏನಾಗುತ್ತೆ, ಏನೋ ಬರ್ತಾ ಇದೆ ಅದನ್ನ ನೋಡೋದು, ಇನ್ನೇನೋ ಕಾಣಿಸ್ತು ಅದನ್ನು ನೋಡೋದು, ಮತ್ತೇನೋ ಬಂದ್ರೆ ಅದನ್ನು ನೋಡೋದು, ಅಲ್ಲಿ ಬರ್ತಾನೆ ಇರುತ್ತೆ, ಇವ್ರು ನೋಡ್ತಾನೆ ಇರೋದೆ. ಇದು ಆಸಕ್ತಿಯ ದುಷ್ಪರಿಣಾಮ. ಮಕ್ಕಳು ಕೆಟ್ಟೋಗ್ತಾ ಇದ್ದಾರೆ, ಸಮಾಜ ಕೆಟ್ಟೋಗ್ತಾ ಇದೆ, ಟೈಮ್ ವೇಸ್ಟ್ ಆಗ್ತಾ ಇದೆ, ತಲೆ ಕೆಟ್ಟೋಗ್ತಾ ಇದೆ, ಏನೇನೋ ದುಷ್ಪರಿಣಾಮ ಆಗ್ತಾ ಇದೆ. ಎಲ್ಲಾ ದುಷ್ಪರಿಣಾಮಗಳಿಗೂ ಏಕೈಕ ಕಾರಣ ಈ ಆಸಕ್ತಿ ಅಂತ. ಆಸಕ್ತಿ ಇಲ್ಲದೆ ಇರೋರು ಅದನ್ನ ಯಾಕೆ ನೋಡ್ತಾ ಕೂತ್ಕೋತಾರೆ? ಕೆಲಸ ಇದೆಯಾ, ಉಪಯೋಗಿಸ್ತಾರೆ, ಪಕ್ಕಕ್ಕೆ ಇಡ್ತಾರೆ. ಗಮನಿಸಬೇಕು. ಸಮಾಜದಲ್ಲಿ ವ್ಯಕ್ತಿಗಳ ನಡವಳಿಕೆ, ಪ್ರಪಂಚ ಹೇಗೆ ನಡೀತಾ ಇದೆ, ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಹೇಗೆಲ್ಲ ಅವ್ರದ್ದು ವರ್ತನೆ ಇರುತ್ತೆ, ದೊಡ್ಡವರಾದ್ಮೇಲೆ ಹೇಗೆಲ್ಲ ಇರ್ತಾರೆ ಅವರು, ಪ್ರತಿಯೊಂದನ್ನು ನಾವು ಸುಮ್ಮನೆ ಗಮನಿಸ್ತಾ ಇರಬೇಕೆ ಹೊರತು, ಮೊದಲನೇ ವ್ಯಕ್ತಿ ಏನ್ ಮಾಡ್ದ, ಸಂತೆಗೆ ಹೋದ, ಅವನು ಸಂತೆಯಲ್ಲೇ ಇದ್ದಾನೆ, ನೋಡ್ತಾ ಇದ್ದಾನೆ, ಕಣ್ಮುಚ್ಕೊಂಡಿಲ್ಲ, ಎಲ್ಲ ನೋಡ್ತಾ ಇದ್ದಾನೆ. ಆದ್ರೆ ಅವನಿಗೆ ದುಃಖ ಇಲ್ಲ, ಚಿಂತೆ ಇಲ್ಲ, ಭಯ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನೋಡ್ತಾ ಇದ್ದಾನೆ. ಅವ್ರೇನ್ ಮಾಡ್ತಿದ್ದಾರೆ, ಇವ್ರೇನ್ ಮಾಡ್ತಿದ್ದಾರೆ, ಇಲ್ಲೇನ್ ನಡೀತಿದೆ, ಅಲ್ಲೇನು, ಸುಮ್ಮನೆ ನೋಡ್ತಾ ಇದ್ದಾನೆ. ಯಾಕೆಂದ್ರೆ ಅವನಿಗೆ ಮಾರ್ಬೇಕಾಗಿರೋದು ಏನೂ ಇಲ್ಲ, ಕೊಳ್ಳಬೇಕಾಗಿರೋದು ಏನೂ ಇಲ್ಲ, ಸುಮ್ಮನೆ ಬಂದಿದ್ದಾನೆ. ಹಾಗೆ ಜ್ಞಾನಿಗಳು ಈ ಜಗತ್ತಿಗೆ ಸುಮ್ಮನೆ ಬಂದಿರ್ತಾರೆ. ಸುಮ್ಮನೆ ಬಂದಿರ್ತಾರೆ ಅಂದ್ರೆ ಏನೋ ಒಳ್ಳೇದು ಮಾಡ್ತಾರೆ, ಅದು ಬೇರೆ ಪ್ರಶ್ನೆ, ಅಥವಾ ಅವರಿಂದ ಏನೋ ಒಳ್ಳೇದು ಆಗ್ಬೋದು ಜಗತ್ತಿಗೆ. ಆದ್ರೆ ಅವರಂತೂ ಸುಮ್ಮನೆ ಇರ್ತಾರೆ ಅಂತರಂಗದಲ್ಲಿ.
ಯಾವುದನ್ನು ಆಸೆ ಕಣ್ಣುಗಳಿಂದ ನೋಡಲ್ಲ, ಬೇಕು ಅಂತ ಅನ್ಸಲ್ಲ, ಬೇಡ ಅಂತಾನೂ ಅನ್ಸಲ್ಲ, ಇದ್ಯಾಕೆ ಹೀಗೆ ಅಂತ ಬೇಸರನೂ ಆಗಲ್ಲ, ಹೀಗಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಕಲ್ಪನೆನೂ ಇಲ್ಲ. ಬೇಕಾಗಿರೋದು ಇಲ್ಲ, ಬೇಡದೇ ಇರೋದು ಇಲ್ಲ, ಏನೂ ಇಲ್ಲ. ಅವರಲ್ಲೇ ಇದ್ದಾರೆ, ಸಂತೆಯಲ್ಲೇ ಇದ್ದಾರೆ, ಜಗತ್ತಲ್ಲೇ ಇದ್ದಾರೆ, ನೋಡ್ತಾನೂ ಇದ್ದಾರೆ. ಆದರೆ ಅವ್ರಿಗೆ ದುಃಖನೇ ಇಲ್ಲ, ಚಿಂತೆನೂ ಇಲ್ಲ. ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಸುಮ್ಮನೆ ಇದ್ದಾರಷ್ಟೆ. ಸುಮ್ಮನೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ನೋಡಿ ಸಂತೋಷ ಪಡ್ತಾರಷ್ಟೇ. ಭಗವಂತ ಹೇಳಿದ್ದು ಇದನ್ನೇ. ಈ ಉದಾಹರಣೆಗಳಿಂದ ತುಂಬಾ ಸುಲಭವಾಗಿ ವೇದಾಂತ ಅರ್ಥ ಮಾಡ್ಕೋಬಹುದು. ನೀನ್ ಜಗತ್ತಿಗೆ ಬಂದಿದೀಯಾ, ಸುಮ್ಮನೆ ಇರೋ, ಜಗತ್ತಲ್ಲಿ ನೋಡ್ತಾ ಇರಷ್ಟೇ. ಅಲ್ಲಿ ಏನಾದ್ರೂ ನಡೀಲಿ, ಒಳ್ಳೇದು ಕೆಟ್ಟದ್ದು ಅಂತ ಅದನ್ನು ವಿಭಾಗ ಮಾಡಕ್ ಹೋಗ್ಬೇಡ. ಶತ್ರುಗಳು, ಮಿತ್ರರು, ಬೇಕಾದವರು, ಬೇಡದವರು, ನಮ್ಮವರು, ಪರಕೀಯರು, ಆಮೇಲೆ ಇನ್ನೊಂದು ಮತ್ತೊಂದು ಏನು ದ್ವಂದ್ವಗಳಿದೆಯಲ್ಲ, ಈ ಎಲ್ಲಾ ದ್ವಂದ್ವಗಳು ಮಾಯೆಯ ಆವರಣದಲ್ಲೇ ಇದೆ. ಸಮೌ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಶು ಸಮ ಸಂಗ ವಿವರ್ಜಿತಃ. ಆಸಕ್ತಿ ಇಲ್ಲದೆ ಇರೋನಿಗೆ ಇದ್ಯಾವುದೂ ಇಲ್ಲ, ಶತ್ರುಗಳೂ ಇಲ್ಲ, ಮಿತ್ರರೂ ಇಲ್ಲ, ಸುಖವೂ ಇಲ್ಲ, ದುಃಖವೂ ಇಲ್ಲ, ಬೇಕು ಬೇಡ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಈ ಆಸಕ್ತಿ ಎನ್ನುವಂತ ಒಂದು ದೋಷವನ್ನ ಇಲ್ಲದಂತೆ ಮಾಡ್ಕೊಂಡ್ಬಿಟ್ರೆ ಜ್ಞಾನದಿಂದ, ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಇದು. ಹಾಗಾದ್ರೆ ಭಕ್ತರು ಅಂದ್ರೆ, ಭಕ್ತರು ಖಂಡಿತ ಜ್ಞಾನಿಗಳಾಗಿರ್ತಾರೆ, ಜ್ಞಾನಿಗಳು ಭಕ್ತರು ಆಗಿರ್ತಾರೆ. ಈ ಭಕ್ತಿ ಜ್ಞಾನ ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳಂತೆ, ಒಂದಿದ್ರೆ ಇನ್ನೊಂದಿದ್ದೇ ಇರುತ್ತೆ. ಅವರು ಆಸಕ್ತಿ ಅನ್ನೋದನ್ನ ಹೊಂದಿರಲ್ಲ, ಸುಮ್ಮನೆ ಇರ್ತಾರೆ. ಹಾಗಂತ ಸೋಮಾರಿಗಳ ತರ ಕೂತಿರ್ತಾರ ಅಂದ್ರೆ ಹಾಗೇನಿಲ್ಲ. ಶರೀರ ಏನ್ ಮಾಡ್ಬೇಕು ಪ್ರಾರಬ್ಧಾನುಸಾರವಾಗಿ ಅದ್ರ ಕೆಲಸ ಅದ್ ಮಾಡ್ತಾ ಇದೆ. ಯಾವುದೋ ಒಂದು ವೇಷ ಹಾಕೊಂಡ್ ಬಂದಿದೀವಿ, ಆ ವೇಷಕ್ಕೆ ತಕ್ಕಂತೆ ಏನೋ ನಡೀತಾ ಇದೆ ಅಷ್ಟೇ, ನಿಮಿತ್ತ ಮಾತ್ರ. ನಾಟಕ ನಿಂತೋಯ್ತಾ, ಸರಿ. ಮುಂದುವರಿತಾ ಇದೆಯಾ, ಸರಿ. ಅವ್ರಿಗೆ ಸ್ಪಷ್ಟವಾಗಿ ಕಾಣುತ್ತೆ ಈ ಜಗತ್ತು ತೋರಿಕೆ. ಶ್ರೀರಾಮಕೃಷ್ಣರು ಇದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಜ್ಞಾನಿಗೆ ಈ ಲೋಕ ಸ್ವಪ್ನವತ್, ಸ್ವಪ್ನಕ್ಕೆ ಸಮಾನ. ಯಾರಿಗೋ ಕನಸು ಅಂತ ಗೊತ್ತಾಗಿದೆ, ಕನಸು ಕಾಣ್ತಾ ಇದ್ದಾನೆ. ಕನಸು ಕಾಣುವಾಗ್ಲೇ ಕನಸು ಅಂತ ಗೊತ್ತಾಗ್ಬಿಟ್ಟಿದೆ, ಅವನೇ ಜ್ಞಾನಿ. ಸಾಮಾನ್ಯರಿಗೆ ಕನಸು ಕಾಣುವಾಗ ಕನಸು ಅಂತ ಗೊತ್ತಾಗಲ್ಲ, ಕನಸಿಂದ ಎದ್ದ ಮೇಲೆ ಗೊತ್ತಾಗತ್ತೆ ಅಯ್ಯೋ ಕನಸು ಕಂಡೆ ಅಂತ. ಆದರೆ ಜ್ಞಾನಿಗಳಿಗೆ ಕನಸು ಕಾಣ್ತಾ ಇದ್ದಾಗ ಇನ್ನೂ ಮುಗ್ದಿಲ್ಲ ಕನಸು, ಆಗ್ಲೇ ಗೊತ್ತಿರುತ್ತೆ ಇದು ಕನಸು ಅಂತ. ಆ ಕನಸಿನಲ್ಲಿ ಏನೇ ಚೆನ್ನಾಗಿರ್ಲಿ, ಒಳ್ಳೆ ಕನಸು ಕೆಟ್ಟ ಕನಸು ಏನೇ ಕನಸು ಕನಸು ಬಂದ್ರೂ ಅದು ನಿಜ ಅಲ್ಲ ಅಂತ ಗೊತ್ತಿರೋದ್ರಿಂದ ಸುಮ್ಮನೆ ನೋಡ್ತಾ ಇರ್ತಾರೆ. ಸ್ವಾಮಿ ವಿವೇಕಾನಂದರು ಇದ್ರ ಬಗ್ಗೆ ಹೇಳ್ತಾರೆ ಇನ್ನೊಂದು ಮಾತು. ನೀನು ಸುಮ್ಮನಿದ್ದರೆ ನಿನಗೆ ಬೇಕಾಗಿರುವುದು ಸಿಗುವುದು. ಬೇಕಾಗಿರೋದು ಅಂದ್ರೆ ಆಸೆ ಪಟ್ಟಿದ್ದು ಅಂತಲ್ಲ ಇಲ್ಲಿ ಅರ್ಥ. ನಿಜವಾಗಿ ಮನುಷ್ಯನಿಗೆ ಏನ್ ಬೇಕೋ ಅದು ಸಿಗುತ್ತೆ ಅಂತ. ಮನುಷ್ಯರಿಗೆ ನಿಜವಾಗಿ ಏನ್ ಬೇಕೋ ಸರಿಯಾಗಿ ಗಮನಿಸಿದ್ರೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಶಾಂತಿ. ಅದಕ್ಕೆ ಈ ಶಾಂತಿ ಮಂತ್ರ ಅಂತಾನೆ ಅದಕ್ಕೆ ಹೆಸರು. ಮೂರ್ ಸರಿ ಹೇಳ್ತಾರೆ ಶಾಂತಿ 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 ಅಂತ. ಅದನ್ನ ಬೇರೆ ಬೇರೆ ಅರ್ಥದಲ್ಲೆಲ್ಲ ಹೇಳ್ತಾರೆ. ಸ್ಥೂಲ, ಸೂಕ್ಷ್ಮ, ಕಾರಣ.
ಅಥವಾ ತಾಪತ್ರಯಗಳು ಶಾಂತವಾಗ್ಲಿ ಅಂತ 3 ಸರಿ ಹೇಳ್ತಾರೆ. ಹೀಗೆಲ್ಲ ಬೇರೆ ಬೇರೆ ಅರ್ಥ ಇದೆ. ಒಟ್ನಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಶಾಂತಿ ಅಷ್ಟೆ. ಶಾಂತವಾಗಿರ್ಬೇಕು. ಆಸೆ ಬಂತು, ಆಸೆ ಪೂರೈಸ್ಕೊಂಡ್ಬಿಟ್ರೆ ಆಮೇಲೆ ಮನಸ್ಸು ಶಾಂತವಾಗಿಬಿಡುತ್ತೆ. ಸ್ವಲ್ಪ ಹೊತ್ತು ಮತ್ತೆ ಇನ್ನೊಂದು ಆಸೆ ಬರುತ್ತೆ, ಮತ್ತೆ ಶಾಂತಿಗೆ ಭಂಗ ಬರುತ್ತೆ, ಶಾಂತಿ ಕದಡುತ್ತೆ, ಮತ್ತೆ ಪೂರೈಸ್ಕೊಳ್ತಾರೆ, ಮತ್ತೆ ಶಾಂತವಾಯ್ತು. ಮತ್ತೆ ಬಂತು ಇನ್ನೊಂದು ಯಾವುದೋ ಆಸೆನೋ ಇನ್ನೊಂದು ಮತ್ತೊಂದು ಬಂತು, ಮತ್ತೆ ಅದನ್ನ ಪರಿಹರಿಸ್ಕೊಂಡ್ರು, ಸ್ವಲ್ಪ ಕಾಲ ಆಯ್ತು, ಮತ್ತೆ ಶಾಂತಿ ಕದಡ್ತು. ಮತ್ತೆ ಮತ್ತೆ ಮನುಷ್ಯರು ಶಾಂತವಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ನೇನಕ್ಕೂ ಅಲ್ಲ. ಆದರೆ ಸದಾ ಶಾಂತವಾಗಿರೋದು ಅವ್ರ ಕೈಲಿ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಈ ಆಸಕ್ತಿ ಅನ್ನೋ ದೋಷ. ಸುಮ್ಮನಿದ್ರೆ ಶಾಂತವಾಗಿರ್ಬೋದು, ಸುಮ್ಮನಿರಲ್ಲ, ನೋಡ್ತಾರೆ, ಏನೋ ಅನ್ಸುತ್ತೆ, ಸರಿ ಅನ್ನಿಸ್ತು, ಅದನ್ನಲ್ಲೇ ಮರ್ತು ಬಿಟ್ರು ಸರಿ, ಅದನ್ನ ಯಾರಿಗೋ ಹೇಳೋದು, ಇನ್ನೇನೋ ಮಾಡಕ್ ಹೋಗೋದು, ಮತ್ತೇನೋ ಬೇಕು ಅನ್ನೋದು, ಬೇಡ ಅನ್ನೋದು, ಹೀಗೆಲ್ಲ ದ್ವಂದ್ವಗಳಲ್ಲಿ ಸಿಕ್ಕಾಕೊಂಡು ಶಾಂತಿನ ಕಳ್ಕೊಳ್ತಾರೆ. ಇದಕ್ಕೆ ಕಾರಣ ಆಸಕ್ತಿ ಎನ್ನುವಂಥ ದೋಷ. ಈ ಆಸಕ್ತಿ ಅನ್ನೋ ದೋಷವನ್ನ ಇಲ್ಲದಂತೆ ಮಾಡ್ಕೊಳ್ಳೋದೇ ಅನಾಸಕ್ತಿ ಯೋಗ. ಜಗತ್ತಲ್ಲಿ ಇರಬೇಕು, ಸುಮ್ಮನೆ ನೋಡ್ಬೇಕಷ್ಟೆ. ಏನೋ ಕರ್ಮ ನಡೀತಾ ಇದೆ, ನಡೀಲಿ, ಸ್ವಲ್ಪ ಕಾಲ ಇರ್ತೀವಿ, ಇರೋದು ಹೋಗೋದು, ಇದ್ರೂ ಸರಿ ಹೋದ್ರೂ ಸರಿ, ಲಾಭ ಆದ್ರೂ ಸರಿ ನಷ್ಟ ಆದ್ರೂ ಸರಿ, ಸನ್ಮಾನ ಆದ್ರೂ ಸರಿ ಅವಮಾನ ಆದ್ರೂ ಸರಿ. ಯಾಕೆಂದ್ರೆ ಯಾವುದು ನಿಜ ಅಲ್ಲ, ಲಾಭವೂ ನಿಜ ಅಲ್ಲ, ನಷ್ಟನೂ ನಿಜ ಅಲ್ಲ. ಹಾಗಾದ್ರೆ ಹುಟ್ಟೋದು ಸಾಯೋದು ಅದು ನಿಜ ಅಲ್ಲ. ಹುಟ್ಟುಬಿಟ್ಟೆ ಅಂತ ಒಂದು ಭಾವನೆ ಇದೆ ಅಷ್ಟೇ. ನಾನು ಹುಟ್ಟಿದ್ದೀನಿ, ನಾನು ಹುಟ್ಟಿದ್ದೀನಿ ಅನ್ಕೊಂಡಿರೋರು ಹುಟ್ಟಿದ್ದೀನಿ ಅನ್ಕೊಂಡು ಅವ್ರದೇ ಆದ ಕನಸನ್ನು ಕಾಣ್ತಾ ಇದ್ದಾರೆ. ಮೃತ್ಯು ಅನ್ನೋದೊಂದಿದೆ, ಅದು ಕೂಡ ಅಜ್ಞಾನಿಗಳಿಗೆ. ಜ್ಞಾನಿಗಳಿಗೆ ಮೃತ್ಯುನೂ ಇಲ್ಲ, ಜನನನೂ ಇಲ್ಲ. ಜನನ ಮರಣ ಯಾವುದು ಜ್ಞಾನಿಗಳ ದೃಷ್ಟಿಯಲ್ಲಿ ನಿಜ ಅಲ್ಲ. ಅಜ್ಞಾನಿಗಳಿಗೆ ಎರಡು ನಿಜ. ನಾನು ಹುಟ್ಟಿದ್ದೀನಿ, ನಾನು ಸತ್ತೋಗ್ತೀನಿ, ನನ್ಗೇನೋ ಕಷ್ಟ ಬರುತ್ತೆ, ಸುಖ ಬರುತ್ತೆ, ಇನ್ನೇನೋ ಸಿಕ್ತು, ಇನ್ನೇನೋ ಹೋಯ್ತು, ಎಲ್ಲ ಇದೆ. ಇದೆಲ್ಲಕ್ಕೂ ಕಾರಣ ಆಸಕ್ತಿ. ಈ ಆಸಕ್ತಿ ಎನ್ನುವುದು ಎಷ್ಟು ಅಪಾಯಕಾರಿ, ಎಷ್ಟು ನೋವನ್ನು ಕೊಡುತ್ತೆ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತೇ ಇರಲ್ಲ. ಯಾಕೆಂದ್ರೆ ಅವರು ಜ್ಞಾನಿಗಳ ಸಂಘ ಮಾಡಿರಲ್ಲ. ಅವಕಾಶ ಸಿಕ್ಕಿದ್ರು, ಜ್ಞಾನಿಗಳು ಏನಾರು ತಿಳಿದವ್ರು ಏನಾರು ಹೇಳಿದ್ರು ಅದನ್ನ ಅವ್ರು ನಂಬಲ್ಲ. ಇದೊಂದು ಸಮಸ್ಯೆ ಇವ್ರದ್ದು. ಶ್ರದ್ಧೆ ಇಲ್ಲ, ನಂಬೋದಿಲ್ಲ. ಕೆಲವ್ರು ನಂಬ್ತಾರೆ ಅರ್ಧಂಬರ್ಧ, ಒಂದ್ಸರಿ ನಂಬೋದು, ಒಂದ್ಸರಿ ನಂಬಿಕೆ ಇರಲ್ಲ. ಹೀಗೆಲ್ಲ ಆಗಿ ವೇದಾಂತ ಅಥವಾ ಪರಮಾತ್ಮನ ಮಾತುಗಳು ಅವ್ರಿಗೆ ಉಪಯೋಗ ಆಗ್ತಾ ಇಲ್ಲ. ಗೊತ್ತಿಲ್ಲದೆ ಇರೋರಂತೂ ತಮೋಗುಣದಲ್ಲಿ ಮುಳುಗೋಗಿದ್ದಾರೆ, ಏನು ಮಾಡಕ್ಕಾಗಲ್ಲ. ಈ ಮಧ್ಯದಲ್ಲಿದ್ದ ರಜೋಗುಣಿಗಳು, ಅವ್ರಿಗೆ ಗೊತ್ತಿದೆ ಸತ್ಯ ಅನ್ನೋದು, ಒಂದಷ್ಟು ತಿಳ್ಕೊಂಡಿದ್ದಾರೆ, ಆದರೂ ದುಃಖದಲ್ಲಿದ್ದಾರೆ. ನೋಡಿ, ಇದೇ ವಿಚಿತ್ರ. ಗೊತ್ತಿಲ್ಲದೆ ಇರೋರು ಕಷ್ಟಪಡೋದು, ದುಃಖ ಪಡೋದು ಅವೆಲ್ಲ ಸರಿ. ಗೊತ್ತಿದ್ದವರು ಕೂಡ ಸತ್ಯವನ್ನ ತಿಳ್ಕೊಂಡಿದ್ದಾರೆ, ಓದಿದ್ದಾರೆ, ಕೇಳಿದ್ದಾರೆ, ಆದರೂ ದುಃಖ, ಭಯ, ಚಿಂತೆ ಎಲ್ಲ ಅನುಭವಿಸ್ತಾ ಇರ್ತಾರೆ. ಯಾಕೆಂದ್ರೆ ಈ ಆಸಕ್ತಿ ಹೋದಂತೆ ಹೋಗಿ ಮತ್ತೆ ಬಂದ್ಬಿಡುತ್ತೆ. ಹೀಗೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. 1 ಗಂಟೆಯ ಪ್ರವಚನದಲ್ಲಿ ಈ ಆಸಕ್ತಿಯ ಪರಿಣಾಮಗಳನ್ನ ಹೇಳಿ ಮುಗಿಸಕ್ಕಾಗಲ್ಲ.
ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಕಡೆ ಬರುತ್ತೆ, ಭಕ್ತನಾದವನು ಅವನು ಅನುತ್ಸಾಹಿ ಆಗಿರ್ತಾನೆ. ಅನುತ್ಸಾಹಿ ಭವತಿ, ಉತ್ಸಾಹ ಇರಲ್ಲ ಅವನಿಗೆ. ಉತ್ಸಾಹ ಅಂದ್ರೆ ರಜೋಗುಣದಿಂದ ಉಂಟಾಗುವಂಥದ್ದು. ಈ ಉತ್ಸಾಹಕ್ಕೆ ಕಾರಣ ಮತ್ತೆ ಆಸಕ್ತಿನೇ. ಹಾಗಾಗಿ ಭಕ್ತನಿಗೆ ಆಸಕ್ತಿ ಇರಲ್ಲ ಜಗತ್ತಿನ ಕಡೆ, ಹಾಗಾಗಿ ಅವನಿಗೆ ಉತ್ಸಾಹನೂ ಇರಲ್ಲ, ಶಾಂತವಾಗಿರ್ತಾನೆ. ಉತ್ಸಾಹ ಅನ್ನೋದೇನು ಅಂದ್ರೆ ಶಾಂತಿ ಕಳ್ಕೊಂಡ್ಮೇಲೆ ಉತ್ಸಾಹ ಅಂತ ಅನುಭವಕ್ಕೆ ಬರೋದು. ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳೋದಾದ್ರೆ, ಉತ್ಸಾಹ ಇರೋರು ಉತ್ಸವಗಳನ್ನು ಆಚರಿಸ್ತಾ ಇರ್ತಾರೆ. ಜನಸಾಮಾನ್ಯರಿಗೆ ಆ ಪದಗಳು ಅವೆಲ್ಲ ಬಳಸ್ತಾ ಇರ್ತಾರೆ, ಅದರ ಮೂಲ ಅರ್ಥ ಬೇರೆ ಇರುತ್ತೆ. ಉತ್ಸಾಹದಿಂದ ಏನೋ ಮಾಡಕ್ ಹೊರಟಿರೋದೇ ಉತ್ಸವ. ಆ ಉತ್ಸವ ಅಂದ್ರೆ ಅಲ್ಲಿ ರಜೋಗುಣ ಇದೆ, ಸುಮ್ಮನಿರಕ್ಕಾಗಲ್ಲ. ಏನೋ ಮಾಡಬೇಕು ಮಾಡಬೇಕು ಅನ್ನುವಂಥ ಒಂದು ಹಂಬಲ ಇದೆ. ಮಾಡ್ತಾ ಇರಬೇಕಾದ್ರೆ ಸರಿಯಾಗಿ ಮಾಡ್ತಾ ಇದ್ದೀನೋ ಇಲ್ವೋ ಅನ್ನುವಂತಹ ಗೊಂದಲ ಇದೆ. ಮಾಡಿ ಮುಗಿಸಿದ ಮೇಲೆ ಇದರಿಂದ ನನಗೇನು ಸಿಕ್ತು ಅನ್ನುವಂಥ ಒಂದು ಚಿಂತೆ ಕೂಡ ಇದೆ. ಒಂದು ಕಾರ್ಯಕ್ರಮ ಅಂದ್ರೆ ಇದೆ ಉತ್ಸವ, ಉತ್ಸಾಹ. ಮಾಡಕ್ ಮುಂಚೆನೂ ಚಿಂತೆ, ಮಾಡ್ತಾ ಇರೋವಾಗ್ಲೂ ಚಿಂತೆ, ಮಾಡಿ ಮುಗಿದ ಮೇಲೂ ಏನ್ ಸಿಕ್ತು ಇದರಿಂದ ಅನ್ನುವಂಥ ಚಿಂತೆ. ಒಟ್ಟಿನಲ್ಲಿ ಈ ರಜೋಗುಣದಿಂದ ಆಸಕ್ತಿ ಹುಟ್ಟುತ್ತೆ, ಆಸಕ್ತಿಯಿಂದ ಉತ್ಸಾಹ, ಉತ್ಸವಗಳು. ಹೀಗೆಲ್ಲ ಇದರಲ್ಲೇ ತೊಡಗಿ ಈ ನಾಟಕದ ಜೀವನದಲ್ಲೇ ತೊಡಗಿರೋದ್ರಿಂದ ಅವ್ರಿಗೆ ಸತ್ಯದ ಬಗ್ಗೆ ಚಿಂತೆ ಮಾಡಕ್ಕೂ ಅಥವಾ ಚಿಂತನೆ ಮಾಡಕ್ಕೆ ಆಗ್ತಾನೆ ಇಲ್ಲ. ಹಾಗೆಯೇ ಅದರಲ್ಲೇ ಕಾಲ ಕಳೆದು ಬಿಡ್ತಾರೆ, ಹಾಗೇ ಜೀವನ ಮುಗ್ದೋಗುತ್ತೆ. ಏನ್ ಮಾಡ್ತಾ ಇದ್ದೀವಿ, ಯಾಕೆ ಮಾಡಬೇಕು, ಇದೇನು ಯೋಚನೆ ಮಾಡುವಷ್ಟು ಅವರಿಗೆ ಸಂಯಮ ಇರಲ್ಲ. ಹೀಗಾಗಿ ಸಾಧು ಸಂಗ ಮಾಡಿ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಗೃಹಸ್ಥರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ಸಾಧು ಸಂಗ ಮಾಡಬೇಕು. ಜೀವನದಲ್ಲಿ ಯಾವತ್ತೂ ಕೇಳದೇ ಇರುವಂತ ವಿಚಾರಗಳೆಲ್ಲ ಸಾಧುಗಳಿಂದ ಅವರು ಕೇಳಬೇಕಾಗತ್ತೆ, ಕೇಳಿ ತಿಳ್ಕೊಳ್ಳೋ ಅವಕಾಶ ಸಿಗುತ್ತೆ. ಯಾಕಂದ್ರೆ ಇವರಂತೂ ಶಾಸ್ತ್ರ ಓದಲ್ಲ, ಓದಿದ್ರು ಇವ್ರಿಗೆ ಸರಿಯಾಗಿ ಅರ್ಥ ಆಗಿರಲ್ಲ, ಅರ್ಧಂಬರ್ಧ ಅರ್ಥ ಆಗಿರೋದು ಮರ್ತೋಗಿರುತ್ತೆ. ಇನ್ನೆಲ್ಲಿ ಉಪಯೋಗಕ್ಕೆ ಬರುತ್ತೆ ಶಾಸ್ತ್ರವಾಕ್ಯಗಳು? ಮತ್ತೆ ಮತ್ತೆ ಸರಿಯಾಗಿ ಕೇಳಿಸ್ಕೋಬೇಕು, ಮನನ ಆಗ್ಬೇಕು, ಆಗ ದೃಢ ಆಗತ್ತೆ. ಜೀವನ ಮಾಡ್ತಾ ಇದ್ರು ಅಥವಾ ಜೀವನವನ್ನ ನೋಡ್ತಾ ಇದ್ರು, ದ್ವಂದ್ವಗಳು ಕಣ್ಮುಂದೆ ಇದ್ರೂ ಕೂಡ ನೋಡಿ ನೋಡದಂತೆ, ಇದ್ದು ಇರದಂತೆ, ಮಾಡಿ ಮಾಡದಂತೆ ಈ ರೀತಿ ನಿರ್ಲಿಪ್ತವಾಗಿರ್ತಾರೆ. ಇವರಿಗೆ ಮಾತ್ರ ಶಾಶ್ವತವಾದ ಶಾಂತಿ, ನಂತರ ಸದ್ಗತಿ. ಈ ರಜೋಗುಣ, ಆಸಕ್ತಿ, ಉತ್ಸಾಹ ಇವೆಲ್ಲ ಇರೋರಿಗೆ ಅವರಿಗೆ ಏರುಪೇರುಗಳಿದ್ದೇ ಇರುತ್ತೆ. ಸುಖ ದುಃಖಗಳು, ಶತ್ರು ಮಿತ್ರರು, ಬೇಕು ಬೇಡಗಳು, ನಾನು ನೀನುಗಳು, ದ್ವಂದ್ವಗಳು ಇವೆಲ್ಲ ಇದ್ದೇ ಇರುತ್ತೆ. ಜೀವನವೆಲ್ಲ ಅದೇ ಕಾಡ್ತಾ ಇರುತ್ತೆ ಅವ್ರನ್ನ. ಇದೇ ದುಃಖ. ಹೀಗಾಗಿ ಈ ಅನಾಸಕ್ತಿ ಯೋಗ ಒಂದಷ್ಟು ವಿಚಾರ 1 ಗಂಟೆಯಲ್ಲಿ ಹೇಳಿ ಮುಗಿಸ್ಬೋದು ಅಂತ ಭಾವಿಸಿದ್ದು, ಆದರೆ ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ಭಗವದ್ಗೀತೆಯಲ್ಲಿ ಒಂದು ಮಾತನ್ನ ಪರಮಾತ್ಮ ಹೇಳ್ತಾನೆ ಇದ್ರ ಬಗ್ಗೆ, ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಅಂತ. ಸಂಗಸ್ಯ, ಗತ, ಗತ ಅಂದ್ರೆ ಕಳ್ಕೊಂಡವನು, ಆಸಕ್ತಿ ಅನ್ನೋದನ್ನ ಕಳ್ಕೊಂಡವನು. ಇಲ್ಲಿ ಸಂಘ ಅನ್ನೋ ಪದ ಬಂದಾಗೆಲ್ಲ ಆಸಕ್ತಿ ಅಂತ ತಿಳ್ಕೋಬೇಕು. ಮುಕ್ತಸ್ಯ, ಅದರಿಂದ ಬಿಡಲ್ಪಟ್ಟವನು. ಜ್ಞಾನಾವಸ್ಥಿತ ಚೇತಸಃ, ಜ್ಞಾನದಲ್ಲಿ ಸ್ಥಿತನಾಗಿರುವವನು, ಅಂತಹ ಚೈತನ್ಯವನ್ನ ಉಳ್ಳವನು. ಅಂತಹವನು
ದ್ವಂದ್ವ ಮೋಹ ನಿರ್ಮುಕ್ತಾಹ ಭಜಂತೆ ಮಾಂ ದೃಢವ್ರತಾಹ. ಈ ದ್ವಂದ್ವ ಮೋಹಗಳಿಂದ ಬಿಡಲ್ಪಡ್ತಾನೆ, ನನ್ನನ್ನು ದೃಢವಾಗಿ ಭಜಿಸ್ತಾ ಇರ್ತಾನೆ. ಅಂತರಂಗದಲ್ಲಿ ಪರಮಾತ್ಮನ ಭಜನೆ ಅಂದ್ರೆ ಪರಮಾತ್ಮನ ಧ್ಯಾನದಲ್ಲೇ ಇರ್ತಾನೆ ಆನಂದವಾಗಿ. ಇಲ್ಲಿ ಪರಮಾತ್ಮ ಅಂದ್ರೆ ಆತ್ಮಧ್ಯಾನ ಅಂತಾನೆ ಅರ್ಥ ಮಾಡ್ಕೋಬೇಕು. ತನ್ನ ಸ್ವಸ್ವರೂಪದಲ್ಲಿ ತಾನಿರ್ತಾನೆ, ಸತ್ಯದಲ್ಲಿ ನಿಷ್ಠನಾಗಿರ್ತಾನೆ, ಆನಂದವಾಗಿರ್ತಾನೆ. ಜಗತ್ತಲ್ಲಿ ಇದ್ದಾನೆ, ಆದ್ರೆ ಇಲ್ಲ. ಈ ರೀತಿಯಲ್ಲಿ ಇದ್ದೂ ಇರದಂತೆ, ಅಂಟದಂತೆ ಈ ಜಗತ್ತಲ್ಲಿ ಇರ್ತಾನೆ. ಇದು ಅನಾಸಕ್ತಿ ಯೋಗದ ಒಂದು ಮಹಿಮೆ. ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಹೇಳಿದೆ. ಇವತ್ತು ನಾವು ಒಂದಷ್ಟು ವಿಚಾರಗಳನ್ನು ಗಮನಿಸಿದ್ವಿ. ಒಂದು ಶ್ರೀರಾಮಕೃಷ್ಣರ ಉದಾಹರಣೆ ನೋಡೋಣ. ಶ್ರೀರಾಮಕೃಷ್ಣರ ಬಳಿ ಒಬ್ಬ ಮಾರ್ವಾಡಿ ಅಥವಾ ಯಾರೋ ಒಬ್ಬ ಧನವಂತ ಬರ್ತಾನೆ. ಬಂದು ನೋಡ್ತಾನೆ, ಇವರು ಯಾವುದೋ ಮಂಚ, ಅದ್ರ ಮೇಲೆ ಯಾವುದೋ ಹಳೆ ಬಟ್ಟೆ ಕೂತಿದ್ದಾರೆ, ಏನು ಅನುಕೂಲವಾಗಿ ಇಲ್ಲ ಅಂತ ಗೊತ್ತಾಯ್ತು. ಏನೋ ನಡೀತಾ ಇದೆ ಅಷ್ಟೇ ಜೀವನ. ಇವ್ರಿಗೇನಾದ್ರೂ ಕೊಡೋಣ ಅಂತ ಅನಿಸ್ತಂತೆ ಅವನಿಗೆ. ಅವನು ಹೇಳಿದ್ನಂತೆ, ಮಹಾಶಯರೇ, ನಿಮಗೆ ಒಂದು 10,000 ರೂಪಾಯಿ ನಿಮ್ಮ ಹೆಸರಲ್ಲಿ ಇಟ್ಬಿಡ್ತೀನಿ ಬ್ಯಾಂಕಲ್ಲಿ. ಅದರಲ್ಲಿ ಒಂದಷ್ಟು ಬಡ್ಡಿ ಬರುತ್ತೆ. ಆ ಬಡ್ಡಿಯಲ್ಲಿ ನೀವು ನಿಮ್ಮ ಜೀವನಕ್ಕೆಲ್ಲ ಅನುಕೂಲ ಮಾಡ್ಕೋಬಹುದು, ಆರಾಮಾಗಿರ್ಬೋದು ಅಂತೇನೋ ಹೇಳ್ದ. ಶ್ರೀರಾಮಕೃಷ್ಣರಿಗೆ ಯಾರೋ ಕೋಲಲ್ಲಿ ತಲೆ ಮೇಲೆ ಹೊಡೆದಂಗೆ ಆಯ್ತಂತೆ. ಆಘಾತ ಆಯಿತು ಅಂತ ಹೇಳ್ತಾರೆ, ಅವರೇ ಹೇಳ್ತಾರೆ. ಆಮೇಲೆ ಸುಧಾರಿಸ್ಕೊಂಡು ಹೇಳಿದ್ರಂತೆ, ನೋಡು, ಇಂಥ ಮಾತುಗಳೆಲ್ಲ ನೀನು ಹೇಳೋದಿದ್ರೆ ಇಲ್ಲಿಗೆ ಬರಲೇಬೇಡ ಅಂತ ಹೇಳಿದ್ರಂತೆ. ಅವನೇನೋ ತಪ್ಪು ಮಾಡಿರೋ ಹಾಗೆ. ಶ್ರೀರಾಮಕೃಷ್ಣರ ಹತ್ರ ಆ ಥರ ಹೇಳಿದ ತಪ್ಪು ಅಂತಾನೆ ಅರ್ಥ. ಆದ್ರೆ ಅವನು ಗೊತ್ತಿಲ್ವಲ್ಲ ಇವ್ರು ಯಾರು ಅಂತ. ಅವನು ಅಲ್ಲಿಗೆ ಬಿಡೋವಂಥವನಲ್ಲ. ಅವನು ಗೊತ್ತಲ್ಲ, ಈ ಹಣವಂತರಿಗೆ ಹಠ ಇರುತ್ತೆ. ಹಠ ಸುಮ್ನೆ ಇಲ್ಲ, ಬರೋದಿಲ್ಲ. ಹೊಟ್ಟೆಗೆ ಬಟ್ಟೆಗೆ ಅರ್ಧಂಬರ್ಧ ಇರೋರಿಗೆ ಯಾವ ಹಠ? ಅವರು ದೀನರಾಗಿರ್ತಾರೆ, ಏನ್ ಬರುತ್ತೋ ಅಷ್ಟೇ ಅವ್ರಿಗೆ, ತೆಪ್ಪಗಿರ್ತಾರೆ. ಈ ಜೋಬಲ್ 4 ಕಾಸು ಇದ್ರೆ ಅಥವಾ ಏನೋ ಅಧಿಕಾರ ಇದ್ರೆ ಅವ್ರದ್ದು ಹಠ ಜಾಸ್ತಿ. ಇವನು ಹಾಗೆ. ಅವನು ಹೇಳ್ತಾನೆ, ಸರಿ, ಇದರಿಂದ ಏನು ಕಷ್ಟ ನಿಮಗೆ ತಗೊಂಡ್ರೆ ಅಂತ ಏನೋ ಒಂದಷ್ಟೆಲ್ಲ ಪ್ರಶ್ನೆಗಳು ಬರುತ್ತೆ. ಶ್ರೀರಾಮಕೃಷ್ಣರು ಯೋಚನೆ ಮಾಡಿದ್ರಂತೆ, ಶಾರದಾ ದೇವಿಯವರ ಹತ್ರ ಕಳಿಸೋಣ, ಹಾಗೆ ಒಂದು ಪರೀಕ್ಷೆ ಮಾಡಿದಾಗತ್ತೆ ಅಂತ ಹೇಳಿ ಅಲ್ಲಿದ್ದವನ್ನ ಒಬ್ಬನ್ನ ಕಳಿಸ್ತಾರೆ. ನೋಡು, ಈ ತರ ಕೊಡಕ್ಕೆ ಒಬ್ಬ ಬಂದಿದ್ದಾರಂತೆ, ದುಡ್ಡು ನಿಮಗ್ ಬೇಕಾದ್ರೆ ನೀವು ತಗೋಬೋದಂತೆ ಅಂತ ಹೇಳು ಅಂತ ಕಳಿಸ್ತಾರೆ. ಅವರಲ್ಲಿ ಸ್ವಲ್ಪ ದೂರ ನಹಬತ್ ಖಾನೆ ಅಲ್ಲಿ ಆ ರೂಮಲ್ಲಿ ಇರ್ತಾರೆ. ಅಲ್ಲೋಗಿ ಆ ಹುಡ್ಗ ಅದನ್ನೇ ಹೇಳ್ತಾನೆ, ಈ ತರ ಹೇಳಿದ್ರು, ಯಾರೋ ದುಡ್ಡು ಕೊಡಕ್ ಬಂದಿದ್ದಾರಂತೆ, ನಿಮಗೆ ಬೇಕಾಗಿದ್ರೆ ತಗೋಬಹುದಂತೆ ಅಂತ ಹೇಳ್ತಾರೆ. ಶ್ರೀಮಾತೆಯವರು ಕೇಳಿಸ್ಕೋತಾರೆ, ಅವ್ರಿಗೆ ಅರ್ಥ ಆಗುತ್ತೆ ತಕ್ಷಣ. ನಿಮಗೆ ಬೇಕಾಗಿದ್ರೆ ತಗೋಬಹುದಂತೆ ಅಂದಾಗ ಗೊತ್ತಾಗುತ್ತೆ ಶ್ರೀರಾಮಕೃಷ್ಣರಿಗೆ ಇದು ಬೇಕಾಗಿಲ್ಲ ಅಂತ. ಹಾಗೇನಾದ್ರೂ ಅವರು ಹೇಳಿದ್ರೆ ನೀನು ತಗೋ ಅಂತ ಹೇಳಿ ಕಳಿಸ್ತಾ ಇದ್ರು. ಹಾಗಾಗಿ ಅವ್ರು ಹೇಳ್ತಾರೆ, ನಾನ್ ತಗೊಂಡಾದ್ರೂ ಏನ್ ಮಾಡ್ಲಿ, ಅವ್ರಿಗೋಸ್ಕರ ತಾನೇ ಉಪಯೋಗಿಸ್ಬೇಕು. ಹಾಗಾಗಿ ಅವ್ರಿಗೆ ಬೇಕಾಗಿಲ್ಲದೆ ಇದ್ದಾಗ, ಬೇಡದೆ ಇದ್ದಾಗ ನನಗೆ ಯಾಕೆ, ನನಗೂ ಬೇಡ ಅಂತಾರೆ. ಆ ಹುಡುಗ ಹಂಗೆ ತಗೊಂಬಂದು ಮತ್ತೆ ರಾಮಕೃಷ್ಣಗೆ ಹೇಳ್ತಾನೆ, ಅವ್ರಿಗೂ ಬೇಡವಂತೆ. ಹೀಗೆ ಹೇಳಿದ್ರು, ನಿಮ್ಗೆ ಬಳಸೋದಿದ್ರೆ ನಿಮ್ಗೆ ಬಳಸ್ಬೇಕಾಗತ್ತೆ, ನಿಮ್ಗೆ ಬೇಡ ಅಂದಮೇಲೆ ಅವ್ರಿಗೂ ಬೇಡವಂತೆ ಅಂತ ಎಲ್ಲ ಅದೇ ತರ ಹೇಳ್ತಾನೆ.
ಹೀಗೆ ಪರೀಕ್ಷೆಗಳು ಆಗತ್ತೆ. ಇದನ್ನ ಯಾಕೆ ಇಲ್ಲಿ ಹೇಳಿದ್ದು ಅಂದ್ರೆ, ಈಗ ಆಸಕ್ತಿ ಇಲ್ಲ, ಬೇಕಾಗಿಲ್ಲ, ಏನೋ ನಡೀತಾ ಇದೆ, ಜೀವನ ಇರುತ್ತೆ ಹೋಗುತ್ತೆ. ಆದ್ರೆ ಪರೀಕ್ಷೆಗಳಾಗುತ್ತೆ, ತಾವಾಗೆ ಬರ್ತಾರೆ, ಏನೋ ಕೊಡ್ತಾರೆ, ಏನೋ ಸಿಕ್ತು, ಏನೋ ಹೋಯ್ತು, ಪರೀಕ್ಷೆಗಳಾಗತ್ತೆ, ಸತ್ವ ಪರೀಕ್ಷೆ. ಆ ಸಮಯದಲ್ಲಿ ಭಗವಂತನ ಮಾತುಗಳು ನಮಗೆ ಚೆನ್ನಾಗಿ ನೆನಪಿನಲ್ಲಿರಬೇಕು. ಯಾರನ್ನು ಬಿಡಲ್ಲ ಇದು. ಅಲ್ಲಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಪರೀಕ್ಷೆಗಳು ನಡೀತಾ ಇರುತ್ತೆ. ಎಂಥ ಜ್ಞಾನಿಗಳಿಗೂ ಕೂಡ ಅದು ಪರೀಕ್ಷೆ ಮಾಡುತ್ತೆ. ಸತ್ವ ಪರೀಕ್ಷೆಯ ಘಟನೆಗಳು ಎಲ್ಲ ಬರುತ್ತೆ. ಸ್ವಾಮಿ ವಿವೇಕಾನಂದರ ಜೀವನದಲ್ಲೂ ಬಂತು, ಇನ್ನು ಹಲವಾರು ಜನ ಮಹಾತ್ಮರ ಜೀವನದಲ್ಲಿ ನಾವು ನೋಡ್ತೀವಿ ಇವೆಲ್ಲ. ಆದರೆ ಅವರು ಗೆದ್ರು. ಯಾಕೆ ಅಂದ್ರೆ ಅವರು ಜಾಗೃತರು, ನಿತ್ಯ ಜಾಗೃತರು, ಸದಾ ಜಾಗೃತವಾಗಿರ್ತಾರೆ. ಅವ್ರಿಗೆ ಆಸಕ್ತಿ ಅನ್ನೋದು ಬರೋದಕ್ಕೆ ಮೊದಲೇ ಗೊತ್ತಾಗ್ಬಿಡುತ್ತೆ, ಇದು ಬರ್ತಾ ಇದೆ ಅಂತ. ತಕ್ಷಣ ಅಲ್ಲೇ ಅದನ್ನ ನಾಶ ಮಾಡಿಬಿಡ್ತಾರೆ. ಆಸಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ರಜೋಗುಣದಿಂದ ಬರುತ್ತೆ. ನೋಡಿ, ಆಸಕ್ತಿ ಬಗ್ಗೆ ಬಹಳಷ್ಟು ಗಮನಿಸಿದ್ದಾಯ್ತು. ಈ ಆಸಕ್ತಿ ಎಲ್ಲಿಂದ ಹುಟ್ಟುತ್ತೆ ಅಂದ್ರೆ ರಜೋಗುಣದಿಂದ ಹುಟ್ಟುತ್ತೆ. ಈ ರಜೋಗುಣದ ಸ್ವಭಾವವೇ ದುಃಖವನ್ನ ಉಂಟು ಮಾಡೋದು. ಜ್ಞಾನಿಗಳಿಗೆ ಇದು ತಕ್ಷಣ ಅರ್ಥ ಆಗತ್ತೆ, ರಜೋಗುಣದಿಂದ ಆಸಕ್ತಿ ಬರ್ತಾ ಇದೆ. ಬಂದ್ಮೇಲೆ ಅದ್ರ ಪರಿಣಾಮ ಏನಾಗುತ್ತೋ ಆಮೇಲೆ, ಅದು ಬರಕ್ ಮುಂಚೆನೆ ಅವ್ರಿಗೆ ಗೊತ್ತಾಗತ್ತೆ ಇದು ಬರ್ತಾ ಇದೆ ಆಸಕ್ತಿ ಅಂತ. ತಕ್ಷಣ ಅಲ್ಲೇ ಅದನ್ನ ಇಲ್ಲದಂತೆ ಮಾಡಿಬಿಡ್ತಾರೆ. ಜ್ಞಾನದಿಂದ ಅದನ್ನ ನಾಶ ಮಾಡಿಬಿಡ್ತಾರೆ. ಇದನ್ನೇ ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಜ್ಞಾನ ಖಡ್ಗ ಸದಾ ಇಟ್ಕೊಂಡಿರ್ಬೇಕು ಸಿದ್ಧವಾಗಿ. ಈ ಆಸಕ್ತಿ ಅನ್ನೋ ದೋಷ ಹುಟ್ಟಿದಾಗ್ಲೆಲ್ಲ ಅದನ್ನ ಅಲ್ಲಲ್ಲೇ ನಾಶ ಮಾಡಬೇಕು. ಆಗ ಮಾತ್ರ ಈ ಮಾಯಾಲೋಕದಲ್ಲಿ ಇದ್ದು ದುಃಖಕ್ಕೆ ಒಳಗಾಗದೆ ಶಾಂತಚಿತ್ತರಾಗಿ ನಿರ್ಲಿಪ್ತರಾಗಿ ನಿಮಿತ್ತ ಮಾತ್ರರಾಗಿದ್ದು, ನಂತರ ಪರಮಾತ್ಮ ಹೇಳಿದಾಗೆ ಸದಾ ಸ್ವಸ್ವರೂಪದಲ್ಲಿದ್ದು ನಂತರ ಅವರು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೋತಾರೆ. ಆ ಪರಮಾತ್ಮನಲ್ಲಿ ಲೀನವಾಗಿ ಅವರು ತಮ್ಮ ಮನುಷ್ಯ ಜನ್ಮವನ್ನು ಸಾರ್ಥಕ ಪಡಿಸ್ಕೋತಾರೆ. ಇಷ್ಟು ನಾವು ಈ ಅನಾಸಕ್ತಿ ಯೋಗದ ಬಗ್ಗೆ ತಿಳ್ಕೊಂಡಿದ್ದು. ಒಂದು ಉದಾಹರಣೆ ನೆನಪಾಯಿತು. ಪುರಂದರದಾಸರು ಹೇಳ್ತಾರೆ, ಹ್ಯಾಂಗೆ ಇರಬೇಕು ಸಂಸಾರದಲ್ಲಿ ಅಂದ್ರೆ ಹಾಂಗೆ ಇರಬೇಕು ಸಂಸಾರದಲ್ಲಿ, ಹ್ಯಾಂಗೆ ಬರದಿತ್ತು ಪ್ರಾಚೀನದಲ್ಲಿ. ಹೇಗಿರ್ಬೇಕು ಸಂಸಾರದಲ್ಲಿ ಅಂತ ಅವರೇ ಪ್ರಶ್ನೆ ಮಾಡಿಕೊಂಡು, ಹೀಗಿರ್ಬೇಕು ಅಂತ ಅವರೇ ಹೇಳಿಬಿಟ್ಟು, ಹೇಗೆ ಅಂದ್ರೆ ಪ್ರಾಚೀನದಲ್ಲಿ ಬರದಂತೆ ಇರಬೇಕು, ಶಾಸ್ತ್ರದಲ್ಲಿ ಬರದಂತೆ ಇರಬೇಕು ಅಂತ ಅವರೇ ಹೇಳ್ತಾರೆ. ಈ 3 ವಾಕ್ಯ ಉದಾಹರಣೆ ಹೇಳ್ತಾರೆ. ಆಮೇಲೆ ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ. ವಸತಿಕಾರನು ವಸತಿ ಕಂಡಂತೆ, ಅಂದ್ರೆ ಈ ಜಗತ್ತಲ್ಲಿ ಬಂದ, ಒಂದಷ್ಟು ಕಾಲ ಇದ್ದ, ಹೋದ ಅಷ್ಟೇ. ಹೊತ್ತಾರೆದ್ದು ಹೊರಟು ಹೋದಂತೆ. ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿపోದಂತೆ. ಮಕ್ಕಳು ಏನೋ ಕಟ್ತಾರೆ, ಅದು ಮನೆ ಆದ್ರೂ ಅಷ್ಟೇ, ಮಠ ಆದ್ರೂ ಅಷ್ಟೇ, ಎರಡು ಒಂದೇನೆ. ಮಾಯೆ 2 ರೂಪಗಳು. ಅಲ್ಲಿ ರಜೋಗುಣ ಇರುತ್ತೆ, ಇಲ್ಲಿ ತಮ್ಮ ಸತ್ವಗುಣ ಇರುತ್ತೆ ಅಂತ ಸ್ವಲ್ಪ ಮಟ್ಟಿಗೆ ತಿಳ್ಕೋಬಹುದು. 2 ಬಂಧನವೇ. ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿపోದಂತೆ. ಇರಬೇಕು, ಇಲ್ಲದಂತೆ ಇರಬೇಕು. ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಕಂಸಾರಿ ಪುರಂದರ ವಿಠಲರಾಯ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಹೀಗೆ ಇವೆಲ್ಲ ಕೂಡ ಅನಾಸಕ್ತಿ ಯೋಗಕ್ಕೆ ಸಂಬಂಧಪಟ್ಟಿದ್ದೆ. ಇವತ್ತು ಒಂದಷ್ಟು ವಿಚಾರಗಳನ್ನು ಇದರಲ್ಲಿ ಗಮನಿಸಿದ್ವಿ. ನಾವು
ಅಂತರ್ಮುಖಿಗಳಾಗಿ ಸ್ವಸ್ವರೂಪದಲ್ಲಿ ಧ್ಯಾನಮಗ್ನರಾಗಿದ್ದರೆ, ನಮ್ಮ ಸ್ವಸ್ವರೂಪವನ್ನು ಮರಿದೇ ಇದ್ದರೆ, ರಜೋಗುಣದಿಂದ ಹುಟ್ಟುವಂಥ ಈ ಆಸಕ್ತಿ ನಮ್ಮನ್ನ ಅಷ್ಟೊಂದು ಕಷ್ಟಕ್ಕೆ ಒಳಪಡಿಸೋದಿಲ್ಲ. ಬರಬಹುದು, ಬಂದ್ರೆ ಅದಕ್ಕೆ ಸ್ಪಂದಿಸಬೇಕು ಅಂತೇನಿಲ್ಲ, ಬರುತ್ತೆ, ಅದು ಹೊಟ್ಟೋಗುತ್ತೆ. ಅದಕ್ಕೆ ಪ್ರತಿಕ್ರಿಯೆ ತೋರಬಾರದು. ಈ ರೀತಿ ಎಚ್ಚರಿಕೆಯಿಂದ ಜೀವನ ಮಾಡೋದೇ ಅಧ್ಯಾತ್ಮ ಜೀವನ. ಮುಂದಿನ ಸತ್ಸಂಗಗಳಲ್ಲಿ ನಾವು ಹೀಗೆ ಒಂದಷ್ಟು ಅಧ್ಯಾತ್ಮ ವಿಚಾರಗಳನ್ನು ಗಮನಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.